Good evening. Good evening. Thank you. Okay, ಮಕ್ಕಳ ನಿನ್ನೆ ನಾವು ಸಿಇಟಿ ಕ್ವಶನ್ಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್ಸ್ ಸ್ವಲ್ಪ ಮನೇಲಿ ಟ್ರೈ ಮಾಡಿ, ಆದಷ್ಟು ನೀವೇ ಓನ್ ಆಗಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ ಅಂದಿದ್ದೆ. ಹೋಪ್ ಮಾಡಿದ್ದೀರಾ? ಶೂರ್? ಓಕೆ, ಸ್ಟಾರ್ಟಿಂಗ್ ಬರಲ್ಲ, ನಿಧಾನಕ್ಕೆ ಬರ್ತಾ ಬರ್ತಾ ಪ್ರಾಕ್ಟೀಸ್ ಮಾಡಿ. ಓಕೆ, ಡೋಂಟ್ ವೇಸ್ಟ್ ದ ಟೈಮ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. See the diagram. Area of each plate is 2 meters square. D is equal to 2 into 10 raised to minus 3 meter. A charge of 8.85 into 10 raised to minus 8 coulomb is given to the Q. Then the potential of Q becomes ಏನಾಗತ್ತೆ ಅಂತ ಕೇಳಿದ್ದಾರೆ ನಮಗೆ. ಸೊ ಪೊಟೆನ್ಶಿಯಲ್ ಆಫ್ ಕ್ಯೂ ಅನ್ನ ನಾವು ಕಂಡುಹಿಡಿಬೇಕು ಈಗ. ಸಾರಿ, ಕ್ವಶನ್ ಎಸ್ ಕರೆಕ್ಟ್ ಇದೇ ಕ್ವಶನ್ ಅಲ್ವಾ? ಹಾ, ಸರಿ. ನೋಡಿ, ಅಗೇನ್ ಯು ಕ್ಯಾನ್ ರೀರೈಟ್ ದ ಡಯಾಗ್ರಾಮ್. ನಿಮಗೆ ಗೊತ್ತಾಗುತ್ತೆ ಇದನ್ನ ನೋಡಿದ್ರೆ ಇವಾಗ ಇಲ್ಲಿ. ಸೊ ಯು ಕ್ಯಾನ್ ರೀರೈಟ್ ದ ಡಯಾಗ್ರಾಮ್ ಲೈಕ್ ದಿಸ್. ಇಲ್ಲಿ ಯಾವುದೋ ಒಂದು ಪೊಟೆನ್ಶಿಯಲ್ ಕನೆಕ್ಟ್ ಮಾಡಿದ್ದಾರೆ. ಸಿ, ಇಲ್ಲಿ ಒಂದು ಪೊಟೆನ್ಶಿಯಲ್ ಅಥವಾ ಅರ್ಥಿಂಗ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಡಿಸ್ಟೆನ್ಸ್ ಡಿ ಇದೆ, ಇಲ್ಲಿ ಡಿಸ್ಟೆನ್ಸ್ 2d ಇದೆ ಅಪ್ಪ. ಸೊ ಆಸ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಸಿ ಪಿ ಇಸ್ ಈಕ್ವಲ್ ಟು, ಇದು ಪ್ಯಾರಲಲ್ ಇರೋದ್ರಿಂದ ಎಪ್ಸಿಲಾನ್ ನಾಟ್ ಎ ಬೈ ಡಿ, ಡಿಸ್ಟೆನ್ಸ್ ಡಿ ಇರೋದ್ರಿಂದ, ಪ್ಲಸ್ ಇದು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನಾಗಿದೆ ಅಪ್ಪ, ಇದು 2d. ಸೊ ದಿಸ್ ಸಿ ಪಿ ಇಸ್ ಈಕ್ವಲ್ ಟು 1 ಪ್ಲಸ್ 1/2 ಇದ್ದಂಗೆ 1.5, ದಟ್ ಇಸ್ 3/2. ಸೊ 3/2 ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಏನ್ ಕೇಳಿದ್ದಾರೆ ನಮಗೆ? ಪೊಟೆನ್ಶಿಯಲ್ ಆಫ್ ಕ್ಯೂ. ಸೊ ಪೊಟೆನ್ಶಿಯಲ್ ಆಫ್ ಕ್ಯೂ ಕಂಡುಹಿಡಿಬೇಕಲ್ವಾ ನಾವು? ಪೊಟೆನ್ಶಿಯಲ್ ಇಸ್ ಈಕ್ವಲ್ ಟು ಏನಂತ ಬರೀಬಹುದಪ್ಪ ನಾವು? ಕ್ಯೂ ಡಿವೈಡೆಡ್ ಬೈ ಸಿ ಎಫೆಕ್ಟಿವ್, ಪ್ಯಾರಲಲ್ ಇರೋದ್ರಿಂದ ಸಿ ಪಿ. ಹೆನ್ಸ್ ವಿ ಇಸ್ ಈಕ್ವಲ್ ಟು ಕ್ಯೂ ಇಂಟು, ನೋಡಿ, ಡಿವೈಡೆಡ್ ಬೈ ಸಿ ಪಿ. ಈ 2d ಮೇಲ್ಗಡೆ ಕಳಿಸ್ಲ ನಾನು, ಹಾಗಾದ್ರೆ ಈ ರೀತಿ ಬರೀತೀವಿ ನಾವು. ಆಕ್ಚುಲಿ ಇದನ್ನ ಕ್ಯೂ ಡಿವೈಡೆಡ್ ಬೈ 3/2 ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ಇತ್ತಲ್ವೇನಪ್ಪ. ಈ 2d ನ ಇವಾಗ ಇಲ್ಲಿ ಮೇಲ್ಗಡೆ ಕಳಿಸಿ. ಸೊ ಕ್ಯೂ ಇಂಟು 2d ಡಿವೈಡೆಡ್ ಬೈ 3 ಎಪ್ಸಿಲಾನ್ ನಾಟ್ ಎ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಮುಗೀತು, ಅಷ್ಟೇನೆ. ಸೊ ಇಟ್ ಈಸ್ ಕ್ಯೂ ಇಂಟು, ನಮಗೆ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾನ? ಎಸ್, ಕೊಟ್ಟಿದಾರಲ್ಲ ಕ್ಯೂ ವ್ಯಾಲ್ಯೂ 8.85 ಇಂಟು 10 ಟು ದ ಪವರ್ ಮೈನಸ್ 8. ಸೊ ಆಸ್ ಯು ನೋ ದ ಕ್ಯೂ ವ್ಯಾಲ್ಯೂ, ಸಬ್ಸ್ಟಿಟ್ಯೂಟ್ 8.85 ಇಂಟು 10 ಟು ದ ಪವರ್ ಮೈನಸ್ 8 ಅಂತೆ, ಇಂಟು 2 ಇಂಟು ಡಿ ವ್ಯಾಲ್ಯೂ ಕೊಟ್ಟಿದಾರ? ಎಸ್, ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ. 2 ಇಂಟು 10 ಟು ದ ಪವರ್ ಮೈನಸ್ 3, 2 ಇಂಟು 10 ಟು ದ ಪವರ್ ಮೈನಸ್ 3 ಡಿವೈಡೆಡ್ ಬೈ 3. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಎಷ್ಟು? 8.85 ಇಂಟು 10 ರೇಸ್ ಟು ಮೈನಸ್ 12. ಏರಿಯಾ ಕೊಟ್ಟಿದಾರ? ಎಸ್, ಏರಿಯಾ 2 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ, 2. ಸೊ ಇದನ್ನ ಇವಾಗ ನೀವು ಸಿಂಪ್ಲಿಫೈ ಮಾಡಿಪ್ಪ. ವಿ ಇಸ್ ಈಕ್ವಲ್ ಟು, ನೋಡಿ, 8.85 ಇಂಟು 8.85 ಗೆಟ್ ಕ್ಯಾನ್ಸಲ್ಡ್. ಆಮೇಲೆ ದಿಸ್ 1 2 ಅಂಡ್ 2 ಗೆಟ್ ಕ್ಯಾನ್ಸಲ್ಡ್. 2/3 ಉಳಿತು. 0.666 ಇಂಟು ಮೈನಸ್ 12 ಮೇಲೆ ಹೋದ್ರೆ ಪ್ಲಸ್ 12, 12 ಅಲ್ಲಿ 11 ಹೋದ್ರೆ 10, ಅಂದ್ರೆ ಇನ್ನೇನು ಉಳಿತು? 6.66 ವೋಲ್ಟ್ಸ್. ಆನ್ಸರ್ 6.66. ಯಾವ್ದಿದೆ ನಿಯರೆಸ್ಟ್ ಆನ್ಸರ್ ನಮಗೆ? ಆಪ್ಷನ್ ಸಿ. ಸೊ 6.67 ವೋಲ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. A small oil drop of mass 10 to the power minus 6 kg, 10 to the power minus 6 kg is hanging in at rest between two plates separately by 1 millimeter, having a potential difference of 500 volt. The charge on the drop ಏನಾಗಿರುತ್ತೆ ಹಾಗಾದ್ರೆ? A small oil drop is hanging ಅಂತ ಹೇಳಿದ್ರೆ the net electrostatic force is equal to that gravity force, Fm ಅಂತ ಬರ್ದಿರ್ತೀನಿ.
ಹಾಗಾದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂದ್ರೆ ಏನಂತ ಬರೀಬಹುದು? ಕ್ಯೂ ಇಂಟು ಇ, ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಾ. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು ಎಫ್ ಬೈ ಕ್ಯೂ. ಹಾಗಾದ್ರೆ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಎಫ್ ಎಂ ಕ್ಯಾನ್ ಬಿ ರಿಟರ್ನ್ ಆಸ್ ಎಂ ಇಂಟು ಜಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಂ ಇಂಟು ಜಿ. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾನೆ ಹಾಗಾದ್ರೆ ನಮಗೆ ಇಲ್ಲಿ? ಡಿ ಕೊಟ್ಟಿದ್ದಾನೆ ನಮಗೆ. ಡಿಫರೆನ್ಸ್, ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ಗೂ ಪೊಟೆನ್ಶಿಯಲ್ಗೂ ಡಿಸ್ಟೆನ್ಸ್ಗೂ ಒಂದು ರಿಲೇಷನ್ ನಿನ್ನೆ ನಾವು ಹೇಳಿದ್ವಲ್ಲ. ಮ್ಯಾಗ್ನಿಟ್ಯೂಡ್ ಬರೆದ್ರೆ ಇ ಇಸ್ ಈಕ್ವಲ್, ಇದು ಆಕ್ಚುಲಿ ಫಾರ್ಮುಲಾ ಇತ್ತು, ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್. ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರ್ಕೊಳ್ಳೋದಾದ್ರೆ ಯು ಕ್ಯಾನ್ ರೈಟ್ ಇ ಇಸ್ ಈಕ್ವಲ್ ಟು ವಿ ಬೈ ಡಿ. ಹಾಗಾದ್ರೆ ವಿ ಬೈ ಡಿ ಅಂತ ಬರೀಲ್ಲ, ವಿಚ್ ಈಸ್ ಈಕ್ವಲ್ ಟು ಎಂ ಇಂಟು ಜಿ. ನಾನು ಏನ್ ಕಂಡುಹಿಡಿಬೇಕಪ್ಪ ಇಲ್ಲಿ? ಚಾರ್ಜ್ ಕ್ಯೂ ಕಂಡುಹಿಡಿಬೇಕು. So Q is equal to mgd divided by V. Value substitute ಮಾಡಪ್ಪ. Mass 10 to the power minus 6, G 10, D 1 millimeter, 1 into 10 to the power minus 3. V ಎಷ್ಟು ಕೊಟ್ಟಿದ್ದಾನಪ್ಪ? 500 ವೋಲ್ಟ್ ಕೊಟ್ಟಿದ್ದಾನೆ. 500 can be written as 5 into 10 square. 500 can be written as 5 into 10 square ಅಂತ ಬರದೆ. ಸಿಇಟಿ ನಲ್ಲಿ ನಮಗೆ ಕ್ಯಾಲ್ಕುಲೇಟರ್ ಇರಲ್ಲ ಅಲ್ವಾ, ನಾವು ಎಷ್ಟು ಸಿಂಪಲ್ ಆಗಿ ಬರ್ಕೊಳ್ಳೋಕ್ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಬರೀಬೇಕು. ಸೊ 5 1s 5 2s. ನೋಡಿ, +2 ಮೇಲ್ಗಡೆ ಬಂದ್ರೆ -2, -2 -3 -5, -5 -6 -11. Hence it is 2 into 10 to the power -11. ಇದೇನಾ ಆಪ್ಷನ್? ಎಸ್ ಸರ್, ಆಪ್ಷನ್ ಬಿ, 2 into 10 to the power -11 ಕೂಲಮ್. 2 into 10 to the power -11 coulombs. Okay, next, two metal spheres of radii 0.01 meter and 0.02 meter are given a charge of 15 millicoulomb and 45 millicoulomb. Say this is Q1 and this is the Q2 respectively. They are then connected by a wire. The final charge on the first sphere ಏನಾಗತ್ತೆ? ಓಕೆ, ಇದು ಒಂದು ಸ್ಪಿಯರ್ ಅಂತೆ ಆಫ್ ರೇಡಿಯೈ 0.01 ಮೀಟರ್. ಒಂದು ವೈರ್ ಇಂದ ಕನೆಕ್ಟ್ ಮಾಡ್ತಾರೆ ಇನ್ನೂ ಒಂದನ್ನ. ಇದರ ರೇಡಿಯಸ್ ಸೇ 0.02 ಅಂತ ಕೊಟ್ಟಿದಾರಪ್ಪ. ಇದ್ರದ್ದು ಚಾರ್ಜ್ ಇನಿಷಿಯಲಿ 15 ಮಿಲಿ ಕೂಲಂಬ್ ಅಂತೆ. ಇದರ ಚಾರ್ಜ್ 45 ಮಿಲಿ ಕೂಲಂಬ್ಸ್ ಇದೆ ಅಂತೆ. ಹಾಗಾದ್ರೆ ಟೋಟಲ್ ಚಾರ್ಜ್ ಎಷ್ಟಾಯ್ತಪ್ಪ? ಟೋಟಲ್ ಚಾರ್ಜ್, ವೆರಿ ಗುಡ್, ಕೇಳಿಸ್ತಾ ಇದೆ ನೀವು ಹೇಳ್ತಾ ಇರೋದು, ಆರಾಮಾಗಿ ಹೇಳಿ ಆನ್ಸರ್, ನೋ ಪ್ರಾಬ್ಲಮ್. 60 ಮಿಲಿ ಕೂಲಂಬ್ ಆಯ್ತು ಟೋಟಲ್, ಕರೆಕ್ಟ್? ಎಸ್, ಗುಡ್. ಎರಡನ್ನು ಕನೆಕ್ಟ್ ಮಾಡಿದಾಗ ಯಾವುದೋ ಒಂದು ಸ್ಟೇಜ್ ಅಲ್ಲಿ ಇಕ್ವಿಲಿಬ್ರಿಯಂ ಬರುತ್ತೆ, ಕರೆಕ್ಟ್? ಯಾಕೆ ಸರ್ ಇಕ್ವಿಲಿಬ್ರಿಯಂ ಬರುತ್ತೆ ಅಂದ್ರೆ, ಒಂದು ಕನೆಕ್ಟಿಂಗ್ ವೈರ್ ಕೊಟ್ಟಿರೋದ್ರಿಂದ ಚಾರ್ಜ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಟ್ ಒನ್ ಟೈಮ್ ಇದೆರಡರದು ಕೂಡ ಪೊಟೆನ್ಶಿಯಲ್ ಸೇಮ್ ಆಗತ್ತೆ ನಮಗೆ. ಅಟ್ ಇಕ್ವಿಲಿಬ್ರಿಯಂ ಅಲ್ಲಿ ಇದ್ದಾಗ ಪೊಟೆನ್ಶಿಯಲ್ V1 is equal to V2. ಹಾಗಾದ್ರೆ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ನಿನ್ನೆ ಫಾರ್ಮುಲಾ ಬರ್ದಿದ್ವಲ್ಲ, V is equal to K into Q by R. ನಾನು ಅಗೇನ್ ಅಂಡ್ ಅಗೇನ್ 1/4πε0 ಅಂತ ಬರೆಯೋದು ಬೇಡ. K is nothing but 1/4πε0. ಓಕೆ, ಸೊ K into Q1 divided by 0.01 ಮೊದಲನೇದು, ಎರಡನೇದು K into Q2 divided by 0.02. ಸರಿನಾ? This K and K ಹೊಡೆದಾಕಣ, 0.01 0.012 ಕರೆಕ್ಟ್. Q1 ಅನ್ನ Q ಅಂತ ಕರ್ಕೊಳ್ಳಿ. 2Q is equal to, ಸರ್ Q2 ಏನಾಗತ್ತೆ? ಸ್ವಲ್ಪ ಮ್ಯಾಥಮೆಟಿಕ್ಸ್. ಇದು 60 ಇದೆ ಟೋಟಲ್ 60 ಇದೆ ಅಂತ ಅಂದ್ರೆ Q2 ನ ಸಪೋಸ್ ಇದನ್ನ ನಾನು Q ಅಂತ ಕರ್ಕೊಂಡ್ರೆ 60 ಮೈನಸ್ Q, ಕರೆಕ್ಟ್? ಅದ್ರಲ್ಲಿ ಅದು ಕಳೆದ್ರೆ ಉಳಿದಿರೋ ವ್ಯಾಲ್ಯೂ ಆಗಿರ್ಲೇಬೇಕಲ್ವೇನಪ್ಪ. ಸೊ Q2 ಕ್ಯಾನ್ ಬಿ ರಿಟರ್ನ್ ಆಸ್ 60 ಮೈನಸ್ Q. ಮೈನಸ್ Q ಈ ಕಡೆ ಶಿಫ್ಟ್ ಮಾಡು, 2Q plus Q, 3Q ಆಯ್ತು. 3Q is equal to 60, therefore Q is equal to 20. 3 1s 3 20s 20. ಇದನ್ನ ಆನ್ಸರ್? ಎಸ್, ಆಪ್ಷನ್ ಸಿ is the right answer, 20. Next, two concentric spheres of radii R and R have positive charges Q1 and Q2.
with equal surface charge densities, what is the electric potential at their common center? Electric potential ಏನಾಗುತ್ತೆ ನೋಡಿ, ಟೂ ಕಾನ್ಸೆಂಟ್ರಿಕ್ ಅಂತ ಅಂದ್ರೆ ಸೇಮ್ ಸೆಂಟರ್ ಇದ್ದು ಡಿಫರೆಂಟ್ ರೇಡಿಯಾ ಇರತಕ್ಕಂತ ಸರ್ಕಲ್ಸ್, ದೇ ಆರ್ ಕಾಲ್ಡ್ ಕಾನ್ಸೆಂಟ್ರಿಕ್. ಈಗ ಅದನ್ನ ಒಂದು ಡಯಾಗ್ರಾಮ್ ಬರೆಯೋ ಪ್ರಯತ್ನ ಮಾಡೋಣ. ದೊಡ್ಡದು ಬರ್ದಿದ್ದೀನಿ, ಇದನ್ನ ಕ್ಯಾಪಿಟಲ್ ಆರ್ ರೇಡಿಯಸ್ ಅಂತ ತಗೊಳ್ಳಿ. ಇನ್ನ ಒಂದು ಬರಿತೀನಿ ನಾನು, ಅದೇ ಸೆಂಟರ್ ಇಂದ ಸೇ ದಿಸ್ ಇಸ್ ಸ್ಮಾಲ್ ಆರ್, ಇದರ ಚಾರ್ಜ್ ನ Q1 ಅಂತ ಕರಿತೀನಿ, ಇದನ್ನ ಕ್ಯಾಪಿಟಲ್ ಕ್ಯೂ ಅಂತ ಕರೆದಿರ್ತೀನಿ ನಾನು. ಓಕೆನಾ? ನಾವು ಸರ್ಫೇಸ್ ಎರಡದು ಈಕ್ವಲ್ ಇದೆ ಅಂತೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ದೇರ್ ಕಾಮನ್ ಪಾಯಿಂಟ್ ಅಂತ ಹೇಳಿದಾನೆ ನಮಗೆ. ಹಾಗಾದ್ರೆ ಹೌದೇನಪ್ಪ? ಈಗ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಕಾಮನ್ ಇದೆ ಅಂತ ಅಂದ್ರೆ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಆಫ್ ದಿಸ್ Q1 ಬರೆಯೋದಾದ್ರೆ ನೀನು V is equal to electric potential at this center point K into Q1 by R plus capital Q divided by capital R. ಬರಿಬಹುದಾ? Yes, V is equal to what is K? 1 by 4 pi epsilon naught into ನೋಡಿ Q ಅಂದ್ರೆ ಹೆಂಗ್ ಬರ್ಕೋಬೇಕು ಸರ್? ನಿಧಾನಕ್ಕೆ ಕ್ವಶನ್ ಓದೋಣ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಲ್ಲೋ ಕೇಳಿರೋ ನೆನಪಿದೆ ಅಲ್ವಾ? ಎಲ್ಲಿ? ಹಿಂದಿನ ಚಾಪ್ಟರ್ ಅಲ್ಲಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು? ನಾರ್ಮಲಿ ಸಿಗ್ಮಾ ಇಂದ ರೆಪ್ರೆಸೆಂಟ್ ಮಾಡ್ತಿದ್ವಿ. ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಪರ್ ಯೂನಿಟ್ ಏರಿಯಾ Q by A, ಇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಅದೇ ಏನಾದ್ರೂ ಅದು ಸ್ಪಿಯರ್ ಆಗಿದ್ರೆ ಏರಿಯಾನ ಏನಂತ ಬರಿತೀವಿ ನಾವು? 4 pi r ಸ್ಕ್ವಯರ್. ದೇರ್ಫೋರ್ Q is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಿಗ್ಮಾ ಇಂಟು 4 pi r ಸ್ಕ್ವಯರ್ ಬರಿಬೋದಾ? ಎಸ್. ಹಾಗಾದ್ರೆ ಈ Q ಅಂದ್ರೆ ಸ್ಮಾಲ್ Q ಜಾಗದಲ್ಲಿ ಸ್ಮಾಲ್ r, ಸಿಗ್ಮಾ ಇಂಟು 4 pi r ಸ್ಕ್ವಯರ್ ಬೈ r ಪ್ಲಸ್ ಕ್ಯಾಪಿಟಲ್ Q ಜಾಗದಲ್ಲಿ ಸಿಗ್ಮಾ, ಎರಡರದು ಸೇಮ್ ಇದೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಹಾಗಾಗಿ ಸಿಗ್ಮಾ ಇಂಟು 4 pi ಕ್ಯಾಪಿಟಲ್ R ಸ್ಕ್ವಯರ್ ಡಿವೈಡೆಡ್ ಬೈ R. So V is equal to this one small r cancel, this one R and R cancel. ನೋಡಿ ಎರಡರಲ್ಲೂ 4 pi ಕಾಮನ್ ಹೊರಗಡೆ ತೆಗಿರಿ, 4 pi ಕ್ಯಾನ್ಸಲ್. ಇನ್ನ ಏನ್ ಉಳಿತು? 1 by epsilon naught. ಸಿಗ್ಮಾ ಎರಡರಲ್ಲೂ ಕಾಮನ್ ಇದೆ, ತೆಗಿರಿ, ಸಿಗ್ಮಾ ಇಂಟು ಸ್ಮಾಲ್ ಆರ್ ಪ್ಲಸ್ ಕ್ಯಾಪಿಟಲ್ ಆರ್. ಸೊ ಅಂದ್ರೆ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು ಆರ್ ಪ್ಲಸ್ ಆರ್, ಇದು ನಮ್ಮ ಫೈನಲ್ ಆನ್ಸರ್. ಮ್ಯಾಚ್ ಆಗುತ್ತಾ ಯಾವ್ದಕ್ಕಾರ ನೋಡಿ? ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇಂಟು ಆರ್ ಪ್ಲಸ್ ಆರ್. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓವರ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಟೂ ಕೆಪಾಸಿಟರ್ಸ್ ಆಫ್ 10 ಪಿಕೋಫ್ಯಾರಡ್ಸ್ ಮಾಡ್ಕೊಳ್ಳಿ. ಇದು ಪಿಕೋಫ್ಯಾರಡ್ಸ್, ಅಫ್ಕೋರ್ಸ್ ಬುಕ್ ಅಲ್ಲಿ ಕರೆಕ್ಟ್ ಇದೆ, ಇಲ್ಲಿ ನಾವೇ ಟೈಪ್ ತಪ್ಪು ಮಾಡಿರ್ಬೋದು. 10 ಪಿಕೋಫ್ಯಾರಡ್ಸ್, ಇದು 20 ಪಿಕೋಫ್ಯಾರಡ್ಸ್ ಆರ್ ಕನೆಕ್ಟೆಡ್ ಟು 200 ವೋಲ್ಟ್ 100 ವೋಲ್ಟ್ ಸೋರ್ಸ್ ರೆಸ್ಪೆಕ್ಟಿವ್ಲಿ. ಇಫ್ ದೇ ಆರ್ ಕನೆಕ್ಟೆಡ್ ಬೈ ದ ವರ್, ವಾಟ್ ಇಸ್ ದ ಕಾಮನ್? ಇದು ನೀವೇ ಮಾಡ್ಕೊಳ್ಳಿಪ್ಪ ಹೋಮ್ವರ್ಕ್ ತರ. ಕಾಮನ್ ಪೊಟೆನ್ಶಿಯಲ್ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ ನಾನು, C1V1 plus C2V2 divided by C1 plus C2. ಇದು C1, ಇದು C2. ಓಕೆ, ದಿಸ್ ಈಸ್ V1. 100 ವೋಲ್ಟ್ ಏನ್ ಕೊಟ್ಟಿದ್ದಾನಲ್ಲ, ಇದು V2. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ 133.33 ವೋಲ್ಟ್ ಏನೋ ಬರುತ್ತೆ. ಓಕೆ, ಚೆಕ್ ಮಾಡಿ ನೀವು ಆಮೇಲೆ ಇದನ್ನ, ಬಿಕಾಸ್ ಇನ್ನು ಸುಮಾರು ಕ್ವಶನ್ಸ್ ಇರೋದ್ರಿಂದ ನಾವು ನೆಕ್ಸ್ಟ್ ಹೋಗೋಣ. ಫಾರ್ಮುಲಾ ಬರ್ಕೊಳ್ಳಿ, ಆಮೇಲೆ ನೀವು ಇದನ್ನ ವ್ಯಾಲ್ಯೂ ಹಾಕಿ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್. What is the electric potential at a distance of 9 centimeter from 3 nanocoulomb? Again, ಇದನ್ನು ನೀವೇ ಮಾಡಬೇಕು. ಎಲೆಕ್ಟ್ರಿಕ್, ಇದು ಬಹಳ ಸಿಂಪಲ್ ಕ್ವಶನ್. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ P is equal to K into Q by R. K ವ್ಯಾಲ್ಯೂ ಹಾಕ್ರಿ, 9 into 10 to the power 9. Q ಅಂದ್ರೆ 3 ನ್ಯಾನೋ ಡಿವೈಡೆಡ್ ಬೈ R ಅಂತ ಹೇಳಿದ್ರೆ ಡಿಸ್ಟೆನ್ಸ್ 9 ಸೆಂಟಿಮೀಟರ್. 9 ಸೆಂಟಿಮೀಟರ್, 9 get cancelled, plus 9 minus 9 cancel, -2 ಮೇಲೆ ಹೋದ್ರೆ +2 ಅಂದ್ರೆ 100. 100 3s are 300. 300 volt is the answer. 300 volt is the correct answer. Okay, next. A voltmeter reads 4 volt when connected parallel.
plate capacitor with air as dielectric. When a dielectric slab is introduced between the plates for the same configuration, voltmeter reads 2 volt. What is the dielectric constant of the material? ಸೊ ಹಾಗಾದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮಟೀರಿಯಲ್ ಏನಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ನೋಡಿ, ಚಾರ್ಜ್ ಈಸ್ ಕನ್ಸರ್ವ್ಡ್ ಅಲ್ಲ ಇಲ್ಲಿ ನಮಗೆ, ವಾಟ್ ಎವರ್. ಸೊ ಚಾರ್ಜ್ ಕನ್ಸರ್ವ್ ಆಗಿರುತ್ತೆ. ಚಾರ್ಜ್ ಕನ್ಸರ್ವ್ ಅಂದ್ರೆ ಇನಿಷಿಯಲ್ ಚಾರ್ಜ್ ಈಸ್ ಈಕ್ವಲ್ ಟು ಫೈನಲ್ ಚಾರ್ಜ್ ಅಪ್ಪ. ಚಾರ್ಜ್ ಅಂದ್ರೆ ಏನು? ಸಿ ಇಂಟು ವಿ. ಸೊ ಸಿ ಐ ಇಂಟು ವಿ ಒನ್ ಇಸ್ ಈಕ್ವಲ್ ಟು ಸಿ ಎಫ್ ಫೈನಲ್ ಇಂಟು ವಿ ಟು ಅಂತ ಬರ್ದಿರ್ತೀನಿ. ಇನಿಷಿಯಲಿ ಏರ್ ಮೀಡಿಯಂ ಇರೋದ್ರಿಂದ ಕೆಪಾಸಿಟನ್ಸ್ ಸಿ ಅಂತಾನೆ ಬರೀರಿ. ವಿ ಒನ್ ಎಷ್ಟು ಕೊಟ್ಟಿದ್ದಾನೆ? ಇನಿಷಿಯಲಿ 4 ವೋಲ್ಟ್. ಓಕೆ. ಸಿ ಎಫ್ ಅಂದ್ರೆ ಡೈಎಲೆಕ್ಟ್ರಿಕ್ ಇನ್ಕ್ಲೂಡ್ ಮಾಡಿದ್ದಾನೆ. ವೆನ್ ದೇ ಇಂಟ್ರೊಡ್ಯೂಸ್ ಡೈಎಲೆಕ್ಟ್ರಿಕ್ ಇದ್ದಾಗ ಸಿ ಡ್ಯಾಶ್ ಇಸ್ ಈಕ್ವಲ್ ಟು, ವೆರಿ ಗುಡ್, ಕೆ ಇಂಟು ಸಿ. ಕರೆಕ್ಟ್. ಕೆ ಇಂಟು ಸಿ, ಕೆ ಇಂಟು ಸಿ ಇಂಟು ವಿ ಟು. ವಿ ಟು ಎಷ್ಟು ಕೊಟ್ಟಿದ್ದಾನಪ್ಪ? 2 ವೋಲ್ಟ್ಸ್ ಕೊಟ್ಟಿದ್ದಾನೆ. ಸೊ 2 1s 2 2s, ದಿ ಸಿ ಅಂಡ್ ಸಿ ಗೆಟ್ ಕ್ಯಾನ್ಸಲ್ಡ್. ಮತ್ತೆ ನಿಮ್ಮ ಆನ್ಸರ್ ಎಷ್ಟು ಬಂತು ಅಲ್ಲಿಗೆ? ಕೆ ಇಸ್ ಈಕ್ವಲ್ ಟು 2. 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 ಓವರ್. ನೆಕ್ಸ್ಟ್ ಕ್ವಶನ್. A parallel plate capacitor is charged and then isolated. The effect of increasing, ಏನ್ ಇನ್ಕ್ರೀಸ್ ಮಾಡ್ತಾ ಇದ್ದಾನೆ? ಪ್ಲೇಟ್ ಸಪರೇಷನ್. ಇದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇವೆರಡರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಇದೆಯಲ್ಲ, ಡಿ, ಇದನ್ನ ಜಾಸ್ತಿ ಮಾಡಿದರೆ ಏನಾಗತ್ತೆ? ಯಾವ್ದ್ಯಾವ್ದು? ಚಾರ್ಜ್ ಕ್ಯೂ ಏನಾಗತ್ತೆ, ಪೊಟೆನ್ಶಿಯಲ್ ವಿ ಏನಾಗತ್ತೆ, ಕೆಪಾಸಿಟನ್ಸ್ ಸಿ ಏನಾಗತ್ತೆ. ಯಾವಾಗ್ಲೂ ಕ್ವಶನ್ ಓದ್ಬೇಕು, ಅನಾಲಿಸಿಸ್ ಮಾಡಿ, ಏನಾದ್ರು ಡಯಾಗ್ರಾಮ್ ನೀಡಿದ್ರೆ ಬರ್ಕೊಳ್ಳಿ. ಯಾವ ಚಾಪ್ಟರ್, ಏನ್ ಫಾರ್ಮುಲಾ? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ. ಈಗ ಡಿ ಕೊಟ್ಟಿದ್ದಾನೆ, ಜಾಸ್ತಿ ಆಗ್ತಾ ಇದೆ. ಆಸ್ ಡಿ ಇನ್ಕ್ರೀಸಸ್, ನೋಡಿ, ಅಕಾರ್ಡಿಂಗ್ ಟು ದಿ ಫಾರ್ಮುಲಾ ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ. ಡಿ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಇಟ್ ಇಂಪ್ಲೈಸ್ ಸಿ ಏನಾಗ್ಬೇಕು? ಆಬ್ವಿಯಸ್ಲಿ ಡಿಕ್ರೀಸಸ್. ಸಿ ಡಿಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಏನಾಗ್ಬೇಕಪ್ಪ? ಮತ್ತೆ ಇನ್ಕ್ರೀಸ್ ಆಗಬೇಕು ಪೊಟೆನ್ಶಿಯಲ್, ಬಿಕಾಸ್ ಯು ನೋ ದಟ್ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಸಿ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್, ವಿ ಇನ್ಕ್ರೀಸ್ ಆಗಬೇಕು. ಬಟ್ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್. ಚಾರ್ಜಿಗೆ ಇದು ಯಾವುದು ಅಫೆಕ್ಟ್ ಆಗಲ್ಲ. ಐ ಟೋಲ್ಡ್, ಏನು, ಕೆಪಾಸಿಟನ್ಸ್ ಏನ್ ಡಸ್ ನಾಟ್ ಡಿಪೆಂಡ್ ಆನ್ ಕ್ಯೂ ಅಂತ ಹೇಳಿದ್ವಿ ನಾವಲ್ಲಿ. ಸೊ ಹಾಗಾಗಿ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಲ್ಲಿ ಚಾರ್ಜ್ ಕಾನ್ಸ್ಟೆಂಟ್, potential V increases, C decreases. Constant increases, decreases. Option B. ಅದೇ ಆರ್ಡರಲ್ಲೇ ಬರಿಬೇಕು. ಮತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಚೆಕ್ ಮಾಡಿ. ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಡಿಕ್ರೀಸಸ್ ಕೊಟ್ಟಿದ್ದಾನೆ, ಮತ್ತೆ ತಪ್ಪಾಗ್ಬಿಡತ್ತೆ. ಇದು ಡಿಕ್ರೀಸಸ್, ಅದು ತಪ್ಪು. ಆರ್ಡರ್ ಪ್ರಕಾರ ಚಾರ್ಜ್ ಕ್ಯೂ ಕಾನ್ಸ್ಟೆಂಟ್, ಪೊಟೆನ್ಶಿಯಲ್ ವಿ ಇನ್ಕ್ರೀಸಸ್, ಕೆಪಾಸಿಟನ್ಸ್ ಸಿ ಡಿಕ್ರೀಸಸ್. ಕೆಪಾಸಿಟನ್ಸ್ ಸಿ ಡಿಕ್ರೀಸಸ್. ನೆಕ್ಸ್ಟ್ ಕ್ವಶನ್. A spherical shell of radius 10 cm is carrying a charge Q if the dielectric potential, ಕರೆಕ್ಟಾ? ಇದೇ ಕ್ವಶನ್, ಯಾವ್ದಾದ್ರು ಮಿಸ್ ಆಯ್ತಾ? ಇಲ್ಲ, ಕರೆಕ್ಟ್. ಓಕೆ. Charge if the electric potential at a distance 5 cm, 10 cm, 15 cm from the center of the spherical shell is V, V1, V2 and V3 respectively, then, oh, okay. ಒಂದು ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಇತ್ತಂತೆ. ಸ್ಪೆರಿಕಲ್ ಶೆಲ್ ಬರ್ಕೊಂಡ್ಬಿಡ್ಬೇಕು, ಏನ್ ಅನ್ಸುತ್ತೋ ಅದು ಫಸ್ಟ್ ಕೊಟ್ಟಿದ್ದನ್ನು ಬರೆಯೋಣ. 10 ಸೆಂಟಿಮೀಟರ್ ಈಸ್ ಕ್ಯಾರಿಂಗ್ ಎ ಚಾರ್ಜ್ ಕ್ಯೂ ಅಂತೆ. ಓಕೆ. ಇಫ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ಎ ಡಿಸ್ಟೆನ್ಸ್ 5 ಸೆಂಟಿಮೀಟರ್, 10 ಸೆಂಟಿಮೀಟರ್ ಅಂಡ್ 15 ಸೆಂಟಿಮೀಟರ್, ಎಲ್ಲಿಂದ? ಸೆಂಟರ್ ಇಂದ. ಫ್ರಮ್ ದ ಸೆಂಟರ್. ಸೆಂಟರ್ ಇಂದ 5 ಸೆಂಟಿಮೀಟರ್, ಇಲ್ಲಿರೋದನ್ನ ಸೇ V1. ಸೆಂಟರ್ ಇಂದ 10 ಸೆಂಟಿಮೀಟರ್, ಇದು V2. ಸೆಂಟರ್ ಇಂದ 15 ಸೆಂಟಿಮೀಟರ್, ಸೇ ಇದು V3. ದೆನ್ ಇದಕ್ಕೆ ಸ್ವಲ್ಪ ಥಿಯರಿ ಹೇಳಿದ್ದೆ ನಾನು. ಏನು? ಪೊಟೆನ್ಶಿಯಲ್ ಇನ್ಸೈಡ್ ದ ಕಂಡಕ್ಟರ್ ಏನಿರುತ್ತೋ ಆನ್ ದ ಸರ್ಫೇಸ್ ಕೂಡ ಸೇಮ್ ಇರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ ಅಂತ ಓದುವಾಗ ನಾವು ಓದಿದೀವಿ. ದ ಪೊಟೆನ್ಶಿಯಲ್ ಇನ್ಸೈಡ್ ದ ಕಂಡಕ್ಟರ್ ಏನಿರುತ್ತೋ ಸರ್ಫೇಸ್ ಆಫ್ ದಿ ಕಂಡಕ್ಟರ್ ಅಲ್ಲೂ ಸೇಮ್ ಪೊಟೆನ್ಶಿಯಲ್ ಇರುತ್ತೆ. ಡಿಸ್ಟೆನ್ಸ್ ಜಾಸ್ತಿ ದೂರ ಹೋದಂಗೆಲ್ಲ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂದ್ರೆ ಯು ಆಲ್ ನೋ ದಟ್ ವಿ ಇಸ್ ಈಕ್ವಲ್ ಟು ಕೆ ಇಂಟು ಕ್ಯೂ ಬೈ ಆರ್.
ಅಂದ್ರೆ ವಿ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್. ಆರ್ ಜಾಸ್ತಿ ಆದಂಗೆ ವಿ ಏನಾಗ್ಬೇಕು, ಡಿಕ್ರೀಸ್ ಆಗ್ಬೇಕು. ಅಂದ್ರೆ ಡಯಾಗ್ರಾಮ್ ಪ್ರಕಾರ ಇನ್ಸೈಡ್ ಇರೋದು ಯಾವುದು, V1. ಆನ್ ದ ಸರ್ಫೇಸ್ ಇರೋದು ಯಾವುದು, V2. ಸೊ V1 ಈಕ್ವಲ್ಸ್ V2. V2 ಈಸ್ ಗ್ರೇಟರ್ ದ್ಯಾನ್ V3. ಕರೆಕ್ಟ್. ಡಿಸ್ಟೆನ್ಸ್ ಜಾಸ್ತಿ ಹೋದಂಗೆಲ್ಲ ವಿ ಕಡಿಮೆ ಆಯ್ತು, V2 ಗಿಂತ V3 ಕಡಿಮೆ, ಹೆನ್ಸ್ V2 ಗ್ರೇಟರ್ ದ್ಯಾನ್ V3. So V1 equals V2 greater than V3. So option D. Option D is the right answer. Option D is the right answer. Next. ನೇಚರ್ ಆಫ್ ಇಕ್ವಿ, ನೀವೇ ಆನ್ಸರ್ ಮಾಡ್ತೀರಾ ಬಿಡ್ರಪ್ಪ ಆರಾಮಾಗಿ. ನೇಚರ್ ಆಫ್ ಇಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಫಾರ್ ಎ ಪಾಯಿಂಟ್ ಚಾರ್ಜ್. ನಾನು ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಸಿನಾಪ್ಸಿಸ್ ಹೇಳುವಾಗ ಹೇಳಿದ್ದೆ, ಇಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಬೇರೆ ಬೇರೆ. ಇದು ಏನ್ ಕೇಳಿದಾನೆ, ಚಾರ್ಜ್, ಪಾಯಿಂಟ್ ಚಾರ್ಜಿಗೆ ಎ ಸ್ಪಿಯರ್ ವಿತ್ ಚಾರ್ಜ್ ಅಟ್ ಇಟ್ಸ್ ಸೆಂಟರ್. ಕರೆಕ್ಟ್. ಇದೇ ತರ ತಾನೇ ನಾವು ಬರ್ದಿದ್ದು ಡಯಾಗ್ರಾಮ್. ಅಂದ್ರೆ ಯಾವುದು, ಸ್ಪಿಯರ್ ವಿತ್ ಚಾರ್ಜ್ ಅಟ್ ದ ಸೆಂಟರ್. ಎ ಸ್ಪಿಯರ್ ವಿತ್ ಚಾರ್ಜ್ ಅಟ್ ದ ಸೆಂಟರ್. Next. A particle of mass 1 gram and charge 1 microcoulomb is held at rest on a frictionless horizontal surface at distance 1 meter from the fixed charge 2 millicoulomb. If the particle is released, it will be repelled. The speed of the particle when it is at a distance of 10 meter from the fixed charge ಏನಾಗತ್ತೆ? Okay. ಒಂದು ಚಾರ್ಜ್ ಅನ್ನ ಫ್ರಿಕ್ಷನ್ ಲೆಸ್ ಯಾವುದೋ ಟೇಬಲ್ ಮೇಲೆ ಈ ತರ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಇದು ಒಂದು ಪಾಯಿಂಟ್, ಇದು ಒಂದು ಪಾಯಿಂಟ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆ, ಇದು 1 ಮೈಕ್ರೋ ಕೂಲಂಬ್ ಇದೆ ಅಂತೆ, ಇನ್ನೂ ಒಂದು 2 ಮಿಲಿ ಕೂಲಂಬ್ ಇದೆ ಅಂತೆ. ಬರ್ಕೊಂಡ್ರೆ ನಮಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅಲ್ವಾ ಫಿಸಿಕ್ಸ್ ಅಲ್ಲಿ. ನೆಕ್ಸ್ಟ್, ಇಲ್ಲಿ ಸುಮ್ಮನೆ ಪಾಯಿಂಟ್ ಇಲ್ಲಿ ಇರ್ತಕ್ಕಂಥದ್ರದ್ದು ಎ ಅಂತ ಕರ್ಕೊಳ್ಳಿ. ಆಗ ಅದು ಎಷ್ಟಿದೆ ಡಿಸ್ಟೆನ್ಸ್, ನಮಗೆ ಇಲ್ಲಿ 1 ಮೀಟರ್ ಇದೆ ಅಂತೆ. ಸೊ ಇದನ್ನ ಬಿ ಅಂತ ಕರ್ಕೊಳ್ಳಿ, ಡಿಸ್ಟೆನ್ಸ್ ಇದ್ರದ್ದು ನಮಗೆ 10 ಮೀಟರ್ ಇದೆ ಅಂತೆ. ಓಕೆ, ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ ವೆನ್ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್. ನೋಡಿ ಇಲ್ಲಿ ಅಕಾರ್ಡಿಂಗ್ ಟು ದ ವರ್ಕ್ ಎನರ್ಜಿ ಥಿಯರಮ್, ಸ್ವಲ್ಪ ಫಸ್ಟ್ ಇಯರ್ PUC ಬರುತ್ತೆ. ಅಕಾರ್ಡಿಂಗ್ ಟು ದ ವರ್ಕ್ ಎನರ್ಜಿ ಥಿಯರಮ್, the change in the kinetic energy is equal to change in the potential energy, which is equal to work done ಇರುತ್ತೆ. ಇಲ್ಲಿ ಎಲ್ಲೇ ವೆಲಾಸಿಟಿ ಬಂತು ಅಂದ್ರೆ ಕೈನೆಟಿಕ್ ಎನರ್ಜಿ ಬೇಕಲ್ವಾ ನಮಗೆ. ಮತ್ತೆ ಇಲ್ಲಿ ಸೊ ಕೈನೆಟಿಕ್ ಎನರ್ಜಿ ದಟ್ ಈಸ್ KF ಅಂತ ಬರ್ದಿರ್ತೀನಿ. KF ಮೈನಸ್ KI, ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ UF ಮೈನಸ್ UI, ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಮೈನಸ್ ಇನಿಷಿಯಲ್ ಪೊಟೆನ್ಶಿಯಲ್ ಎನರ್ಜಿ. ಫೈನಲ್ ಕೈನೆಟಿಕ್ ಎನರ್ಜಿ ಏನಾಗಿದೆ ನಮಗೆ, ಬಂದು ರಿಲೀಸ್ ಆಗಿ ರೆಸ್ಟಿಗೆ ಬಂತು ಅಂದ್ರೆ 0. ಸೊ ಅದು 0 ಮೈನಸ್ ಇನಿಷಿಯಲ್ ಏನಿತ್ತು ಹಾಫ್ mv² ಅಂತ ಕರ್ಕೊಳ್ಳಿ. ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್ ಏನಿದೆಯಲ್ಲ, ಅಲ್ಲಿ ಕಾಮನ್ ತೆಗೆದ್ಬಿಡೋಣ ನಾವು ಹಾಗಾದ್ರೆ. ಸೊ ಕಾಮನ್ ತೆಗೆದ್ರೆ k ಇಂಟು Q1 Q2 ಇಂಟು 1/b ಚಾರ್ಜ್ ಮೈನಸ್ 1/a. ಕರೆಕ್ಟ್. ಸೊ ಹಾಗಾದ್ರೆ ಮೈನಸ್ ಹಾಫ್ mv² is equal to 9 into 10 to the power 9 into Q1 1 ಮೈಕ್ರೋ ಅಂದ್ರೆ ಎಷ್ಟಪ್ಪ, -6. 2 ಮಿಲಿ ಅಂದ್ರೆ 2 into 10⁻³ into 1/10 minus 1. ಓಕೆ, ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, m ನ ಈ ಕಡೆ ಕಳ್ಸೋಣ. ಸೊ ಮೈನಸ್ v² is equal to 9 2s 18, 18 ಇಂಟು ನೋಡಿ +9 -9 ಕ್ಯಾನ್ಸಲ್ ಆಯ್ತು ಆಲ್ರೆಡಿ. ಈ ಕಡೆ 1/10 -1 ಅಂತ ಅಂದ್ರೆ -9 ಕರೆಕ್ಟ್. ಡಿವೈಡೆಡ್ ಬೈ ಮಾಸ್. ಮಾಸ್ ಎಷ್ಟು ಕೊಟ್ಟಿದ್ದಾನೆ, 1 ಗ್ರಾಮ್. ಗ್ರಾಮ್ ಅನ್ನ ಕೆಜಿಲಿ ಹೇಗ್ ಬರೀತೀರಾ, 1 ಗ್ರಾಮ್ ಅಂದ್ರೆ 10 to the power -3. 1 ಗ್ರಾಮ್ ಅಂದ್ರೆ 10 to the power -3 kg. ನೆನ್ಪಿಡ್ಕೋಬೇಕು, 1 ಗ್ರಾಮ್ ಅಂದ್ರೆ 10 to the power -3 kg. ಇದು -9/10 ಕರೆಕ್ಟಾ. 1/10 -1 ಅಂದ್ರೆ -9 ಡಿವೈಡೆಡ್ ಬೈ 10 ವಿಚ್ ಈಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ನಮಗೆ ಇದು, 18 9s 324. ಇದೇನ್ ಈ ಕಡೆ ಮೈನಸ್ ಕ್ಯಾನ್ಸಲ್, ಇದು 324 ಆಗುತ್ತೆ. -3 + 1
-2 ಮೇಲ್ಗಡೆ ಹೋದ್ರೆ +2 ಆಗುತ್ತೆ. ಅಲ್ಲಿಗೆ √324 ಅಂದ್ರೆ ಎಷ್ಟು? 18. 18 10s 180. Hence your answer is 180 meter per second. If I am not wrong, ಕರೆಕ್ಟ್ ಮಾಡಿದೀನಿ ಆನ್ಸರ್ ಅನ್ಕೊಂತೀನಿ. ಆಮೇಲೆ ಚೆಕ್ ಮಾಡ್ಕೊಳ್ಳಿ. 180 ಮೀಟರ್ ಪರ್ ಸೆಕೆಂಡ್. ಸ್ವಲ್ಪ ಡೈರೆಕ್ಟ್ ಮಾಡೋದು ಕಲಿಬೇಕು. ಟೈಮ್ ಇರಲ್ವಲ್ಲ, ಒಂದ್ ಕ್ವಶನ್ ಒಂದೇ ಮಿನಿಟ್. ಸಿಇಟಿ ನಲ್ಲಿ ನಮಗೆ -3 +1 -2 ಮೇಲ್ಗಡೆ ಬಂದ್ರೆ +2. ಕರೆಕ್ಟ್. 18 9s 324. ರೂಟ್ ವಿ ಸ್ಕ್ವಯರ್ ಆಯ್ತದು. ಸೊ ಹಾಗಾದ್ರೆ ವಿ ಇಸ್ ಈಕ್ವಲ್ ಟು √324 ಇಂಟು 10 ಸ್ಕ್ವಯರ್. 324 ಅಂದ್ರೆ 18. 2 ಹೊರಗಡೆ ರೂಟ್ ಇಂದ ಹೊರಗಡೆ ಬಂದ್ರೆ ಅದರ ಅರ್ಧ 1. 4 ಇದ್ರೆ ಹೊರಗಡೆ ಬಂದ್ರೆ 2. 10⁻10 ರೂಟ್ ಇಂದ ಹೊರಗೆ ಬಂದ್ರೆ 5. ಸೊ 2 ಇರೋದ್ರಿಂದ 1. 18 ಇಂಟು 10 is 180. ಸೊ ಇಟ್ ಈಸ್ 180 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ 4 ಈ ತರದ್ ನೀವು ಮಾಡ್ಬೋದು ಅಂತ ಅನ್ಕೊಳ್ತೀನಪ್ಪ. ಈ ತರದ್ ಹೇಳ್ಕೊಟ್ಟಿದ್ದೆ. 4 metal plates are arranged as shown. Capacitance between x and y ಏನಾಗುತ್ತೆ? ಎಸ್, ಪೊಟೆನ್ಶಿಯಲ್ ಮೆಥಡ್ ಅಪ್ಲೈ ಮಾಡಿ. ಬಹಳ ಸಿಂಪಲ್. ಈಗ ಇಲ್ಲಿ ನಮಗೆ ಎಕ್ಸ್ ಅಂಡ್ ವೈ ಕೊಟ್ಟಿದ್ದಾನೆ ಅಲ್ವಾ, ನಾನು ಇದಕ್ಕೆ ಇನ್ನೊಂದು ಹೆಸರು ಕೊಡ್ಕೊಂಡ್ಬಿಡ್ತೀನಿ, ಎ. ನೋಡಿ, ಇಲ್ಲಿ ಯಾವುದು ಮಧ್ಯ ವೈರ್ ಬಂದಿಲ್ಲ. ಇದು ಎ ಇದೆ ಅಂದ್ರೆ ಪೊಟೆನ್ಶಿಯಲ್, ಇದು ಕೂಡ ಏನೇ ಇರುತ್ತೆ. ಹಾಗಾದ್ರೆ ಎಕ್ಸ್ ಮತ್ತೆ ಎ ಇಲ್ಲಿ ಈ ತರ ಬರ್ಕೊಳ್ಳೋಣ ನಾವು. ಯಾವುದು? ಎಕ್ಸ್ ವೈ ನಾವು ಕೊಡ್ಕೊಂಡಿರೋದು ಎ. ಇದು ಎಕ್ಸ್. ಎಕ್ಸ್ ಮತ್ತೆ ಎ ನಡುವೆ ಒಂದು ಕೆಪಾಸಿಟರ್ ಇದೆ. ಎಕ್ಸ್ ಅಂಡ್ ಎ ನಡುವೆ ಒಂದು ಕೆಪಾಸಿಟರ್ ಇದೆ. ಎ ಮತ್ತೆ ವೈ ನಡುವೆ ಒಂದಿದೆ. ಎ ಅಂಡ್ ವೈ ನಡುವೆ ಒಂದು ಕೆಪಾಸಿಟರ್. ಅಗೇನ್ ಎ ಅಂಡ್ ವೈ ನಡುವೆ ಇನ್ನೂ ಒಂದು ಕೆಪಾಸಿಟರ್ ಇದೆ. ಎ ಅಂಡ್ ವೈ ನಡುವೆ ಒನ್ ಮೋರ್ ಕೆಪಾಸಿಟರ್ ಅಂದ್ರೆ ಪ್ಯಾರಲಲ್ ಕನೆಕ್ಟ್ ಮಾಡ್ತೀರಾ ಈ ತರ. ಇಷ್ಟೇ ಅಲ್ವಾ ಇರೋದು? ಮೂರೇ. ಸಿ ಸಿ ಅಂಡ್ ಇಟ್ ಈಸ್ ಆಲ್ಸೋ ಸಿ. ದೀಸ್ ಟು ಆರ್ ಇನ್ ಪ್ಯಾರಲಲ್. ಇದೆರಡು ಪ್ಯಾರಲಲ್ ಇದೆ. ಪ್ಯಾರಲಲ್ ಇದ್ರೆ ಹೇಳಿ, C1 plus C2 ಇದ್ದಂಗೆ Cp is equal to C plus C which is equal to 2C. Now ಆ 2C and C ಏನಾಯ್ತು? ಸೀರೀಸ್. ಓಕೆ, ದಿಸ್ ಈಸ್ 2C and C are in series. ಸೀರೀಸ್ ಅಲ್ಲಿ ಇರೋದ್ರಿಂದ ಡೈರೆಕ್ಟ್ ಆಗಿ C1 C2 by C1 plus C2. C into 2C divided by C plus 2C ಅಂದ್ರೆ 3C. C and C get cancelled. So which is equal to 2 by 3 times epsilon naught A by D. C ಅಂದ್ರೆ ಏನು? ಪ್ಯಾರಲಲ್ ಪ್ಲೇಟಿಗೆ epsilon naught A by D. 2 by 3 epsilon naught A by D. 2 by 3 epsilon naught A divided by D. 2 by 3 epsilon naught A divided by D. Next, a system of two capacitors of capacitance 2 microfarads and 4 microfarads is connected in series across a potential difference of 6 volt. The electric charge and energy stored in the system. It's a simple question. ನೀವೇ ಮಾಡಬಹುದು. ಎರಡು ಕೆಪಾಸಿಟರ್ ಯಾವ ತರ ಕನೆಕ್ಟ್ ಮಾಡಿದ್ದಾರೆ? ಸೀರೀಸ್ ಅಲ್ಲಿ ಬೇರೆ ಬೇರೆ ವ್ಯಾಲ್ಯೂ. ಸೀರೀಸ್ ಇದ್ದಾಗ ಫಾರ್ಮುಲಾ ಏನು? C1 C2 by C1 plus C2. ಎಷ್ಟೆಷ್ಟು ಕೊಟ್ಟಿದ್ದಾರೆ? 2 and 4 ಅಂತೆ. 2 into 4 by 2 plus 4, that is 8 by 6. 8 by 6 ಅಂದ್ರೆ 3 by 2 ಅಂತ ಬರಿಬಹುದು. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? ಪೊಟೆನ್ಶಿಯಲ್ ಎಲೆಕ್ಟ್ರಿಕ್ ಚಾರ್ಜ್ ಕಂಡುಹಿಡಿಯಿರಿ. Q is equal to CS into V. CS ಅಂದ್ರೆ 3 by 2 ಇದೆ. V ಅಂದ್ರೆ ಎಷ್ಟಿದೆ? V ಅಂದ್ರೆ 6 ವೋಲ್ಟ್ ಇದೆ ಅಪ್ಪ. ಅಲ್ಲಿಗೆ 6 3 18 by 2 ಅಂತ ಅಂದ್ರೆ 9 ಆಯ್ತು ನಮಗೆ. ಇದು ಅಲ್ಲ, ಕರೆಕ್ಟಾ? CS 3 by 2, V 6 ವೋಲ್ಟ್ ಕೊಟ್ಟಿದ್ದಾನೆ. 2 into 4 8 divided by 2 plus 4 across a potential difference of 6 volt. Q is equal to CV. 2 1s 2 3s. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು ನಾವು ಇಲ್ಲಿ? ಎನರ್ಜಿ. U is equal to half CV square. ಸಾರಿ. ಗೊತ್ತಾಯ್ತು. ಒಂದೊಂದ್ಸಲಿ ಮಿಸ್ ಆಗ್ಬಿಡುತ್ತಲ್ವಾ, ಬೇಗ ಮಾಡಕ್ ಹೋದಾಗ. ಸರಿ ಮಾಡ್ತೀನಿ. ಓಕೆ, ಐ ವಿಲ್ ಕರೆಕ್ಟ್ ಇಟ್. 2 into 4 8 divided by 6 ಅಂತ ಹೇಳಿದ್ರೆ ಇದು 4 by 3 ಆಗತ್ತೆ. ಕರೆಕ್ಟಾ? 2 ಟೇಬಲ್ಸೇ ತಪ್ಪು ಮಾಡ್ಬಿಟ್ಟೆ ನಾನು. ಓಕೆ, Q is equal to CS into V. ಸೊ 4 by 3 into 6. 3 1s 3 2s. ಅಲ್ಲಿಗೆ 4 2s ಏನಾಯ್ತಪ್ಪ? 8.
ನೋಡಿ 8 ಮೈಕ್ರೋ ಕೂಲಂಬ್ ಇರೋದು ಆನ್ಸರ್ ಒಂದೇ ಇದ್ರೆ ಮತ್ತೆ ಇನ್ನೊಂದು ಕಂಡಿಡಿಯೋದು ಬೇಡ ಬೇಡ ಎನರ್ಜಿ. ಇದು ಒಂದೇ ಇರೋದು ನೋಡಿ, ಇಲ್ಲಿ ಇನ್ನೊಂದು ಇಲ್ಲೇ ಇಲ್ಲ 8, ಸೊ ಇಟ್ ಮಸ್ಟ್ ಬಿ ದಿ ಆನ್ಸರ್. ಕರೆಕ್ಟ್. ಆಮೇಲೆ ಮಾಡ್ಕೊಳ್ಳಿ ನೀವು ಪೊಟೆನ್ಶಿಯಲ್ ಎನರ್ಜಿ ಕಂಡುಹಿಡಿಬೇಕು. ಯು ಇಸ್ ಈಕ್ವಲ್ ಟು ಹಾಫ್ ಸಿ ಎಸ್ ವಿ ಸ್ಕ್ವಯರ್. ಆಮೇಲೆ ಮಾಡಿ ನೀವು 24 ಜೌಲ್ಸ್ ಬರುತ್ತೆ, 24 ಮೈಕ್ರೋ ಜೌಲ್ಸ್. ಓಕೆ, ನೆಕ್ಸ್ಟ್ 2 ಪಾಯಿಂಟ್ ಚಾರ್ಜಸ್. 2 point charges plus 3 nanocoulomb and plus 1 nanocoulomb are placed 5 centimeter apart in air. The work done to move charge by B towards A by 1 centimeter. Okay, 2 point charge separated by 5 centimeter. ಇದನ್ನ A ಇದನ್ನ B ಅಂತ ಕರ್ಕೊಳ್ಳಿ. ಒಂದು ಪ್ಲಸ್ 3 ನ್ಯಾನೋ 3 ನ್ಯಾನೋ ಕೂಲಂಬ್ ಇದೆ, ಇನ್ನೊಂದು ಪ್ಲಸ್ 1 ನ್ಯಾನೋ ಕೂಲಂಬ್ ಇದೆ. ಓಕೆನಾ? ವರ್ಕ್ ಡನ್ ಕಂಡುಹಿಡಿಬೇಕಪ್ಪ. ವರ್ಕ್ ಡನ್ ಅಂತ ಅಂದ್ರೆ ನಥಿಂಗ್ ಬಟ್ ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಮೈನಸ್ ಇನಿಷಿಯಲ್ ಪೊಟೆನ್ಶಿಯಲ್, ಚೇಂಜ್ ಇನ್ ಪೊಟೆನ್ಶಿಯಲ್ ಎನರ್ಜಿ ಸಾಕಲ್ವಾ ನಮಗೆ ವರ್ಕ್ ಎನರ್ಜಿ ಥಿಯರಂ ಪ್ರಕಾರ, ಯು ಎಫ್ ಮೈನಸ್ ಯು ಐ. ಹಾಗಾದ್ರೆ ಫಸ್ಟ್ ಇವಾಗ ನಾನು ಇನಿಷಿಯಲ್ ಪೊಟೆನ್ಶಿಯಲ್ ಎನರ್ಜಿ ಕಂಡುಹಿಡಿಯೋಣ. ಕೆ ಇಂಟು ಕ್ಯೂ ಒನ್ ಕ್ಯೂ ಟು ಡಿವೈಡೆಡ್ ಬೈ ಕೆ ಇಂಟು ಕ್ಯೂ ಒನ್ ಕ್ಯೂ ಟು ಬೈ ಆರ್. ಕರೆಕ್ಟ್. ದಟ್ ಈಸ್ 9 into 10 to the power 9 into 3 nano into 1 nano divided by r ಅಂದ್ರೆ 5 centimeter. 5 into 10 raised to minus 2. 9 3s are 27. 27 divided by 5. 5 5s are 2 ಉಳಿತು. 20. 5 4s are 5.4 ಬರುತ್ತೆ. ಕರೆಕ್ಟಾ? ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಗಿರುತ್ತೆ. ಮೈನಸ್ 2 ಮೇಲೆ ಬಂದ್ರೆ ಪ್ಲಸ್ 2, 9 ಪ್ಲಸ್ 2 11 ಆಗಿರುತ್ತೆ. ಓಕೆ, ಲೆಟ್ ಇಟ್ ಬಿ. ಅದು 11 ಹಾಗೆ ಇರ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್, ಎರಡು ಕೂಡ ನ್ಯಾನೋ ಕೂಲಂಬ್ ಅಲ್ಲಿ ಇತ್ತು. ಸರಿ, ಮೈನಸ್ 2 ಮೇಲೆ ಬಂದ್ರೆ ಪ್ಲಸ್ 2, 9 ಪ್ಲಸ್ 2 11 ಇದೆ. ಇಟ್ ಈಸ್ 5.4 ಇಂಟು 10 ಟು ದ ಪವರ್ 11 ಇದೆ ನಮಗೆ. ಓಕೆನಾ? ಇಲ್ಲಿ ಎಲ್ಲರೂ ತಪ್ಪು ಮಾಡಿದ್ರು. 9 to 3 ನ್ಯಾನೋ, ದಿಸ್ ಈಸ್ 1 ನ್ಯಾನೋ. ಡಿಸ್ಟೆನ್ಸ್ 5 ಸೆಂಟಿಮೀಟರ್. 5 ಸೆಂಟಿಮೀಟರ್, 5 ಇಂಟು 10 raised to minus 2. ಓಕೆ, ರೈಟ್. ನೆಕ್ಸ್ಟ್ ಇದು ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್, ಮೈನಸ್ 2 ಮೇಲೆ ಬಂದ್ರೆ ಪ್ಲಸ್ 2, ಮೈನಸ್ 9 ಅಲ್ಲಿ ಪ್ಲಸ್ 2 ಹೋದ್ರೆ ಮೈನಸ್ 9 ಅಲ್ಲಿ ಪ್ಲಸ್ 2 ಹೋದ್ರೆ ಮೈನಸ್ 7 ಉಳಿಯುತ್ತೆ. ಸರ್ ಇದು ಮೈನಸ್ 7, ಐ ಹೋಪ್ ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. 5.4 into 10 raised to minus 7. Similarly, next, this is A ಇತ್ತು, ಇದು B ಇತ್ತಪ್ಪ. ಓಕೆನಾ? ವರ್ಕ್ ಡನ್ ಟು ಮೂವ್ ಚಾರ್ಜ್ B ಟುವರ್ಡ್ಸ್ 1 ಸೆಂಟಿಮೀಟರ್, ಟುವರ್ಡ್ಸ್ A by 1 ಸೆಂಟಿಮೀಟರ್. ಈ B ನ ಇಲ್ಲಿಂದ ಇಲ್ಲಿಗೆ ಟೋಟಲ್ ಎಷ್ಟಿತ್ತು ಚಿನ್ನ? 5 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಮೂವ್ ಆಯ್ತು. ಹಾಗಾದ್ರೆ ಈ ಬಿ ಇಲ್ಲಿರೋದು ಇಲ್ಲಿಗೆ ಬಂತು. ಈಗ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಏನಾಯ್ತಪ್ಪ? 4 ಸೆಂಟಿಮೀಟರ್ ಆಯ್ತು. ಮತ್ತೆ ಅದೇ ಫಾರ್ಮುಲಾ ಹಾಕಿ ಯು ಎಫ್ ಕಂಡಿಡಿರಿ. ಮತ್ತೆ ಇವಾಗ ಡೈರೆಕ್ಟ್ ಆಗಿ ಬರೀಲ. 9 ಇಂಟು 10 ಟು ದ ಪವರ್ 9 ಇಂಟು 3 ಇಂಟು 10 raised to minus 9 ಇಂಟು 1 ಇಂಟು 10 raised to minus 9. ಡಿಸ್ಟೆನ್ಸ್ ಒಂದೇ ಚೇಂಜ್ ಆಗಿದ್ದು, 4 ಸೆಂಟಿಮೀಟರ್. 4 ಇಂಟು 10 raised to minus 2. ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್. 9 3s are 27. 27 by 4. 4 6s are 24. 30 ಉಳಿತು. 4 7s are 28. 2 ಉಳಿತು. 4 5s are 6.75 into 10 raised to minus 7 joules. So potential work done is equal to final 6.75 minus 5.4. I think 1.35 into 10 raised to minus 7. ಇದನ್ನ ನಿಯರೆಸ್ಟ್ ಆನ್ಸರ್ ನೋಡಿ. ಎಸ್, 1.35 into 10 raised to minus 7 joules. 1.35 into 10 raised to minus 7 joules. ಓಕೆ, ನೆಕ್ಸ್ಟ್ ಸ್ವಲ್ಪ ಫಾಸ್ಟ್ ಹೋಗೋಣ, ಬೇಗ ಬೇಗ ಟೈಮ್. The minimum value of effective capacitance that can be obtained by combining 3 capacitor of capacitance 1 2 4. ಏನ್ ಕೇಳಿದಾನೆ?
ಮಿನಿಮಮ್ ಸಿನಾಪ್ಸಿಸ್ ಹೇಳುವಾಗ ನಾನು ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ. ಯಾವಾಗ ಮಿನಿಮಮ್, ಯಾವಾಗ ಮ್ಯಾಕ್ಸಿಮಮ್. ಸೀರೀಸ್ ಇದ್ದಾಗ ಕೆಪಾಸಿಟನ್ಸ್ ಮಿನಿಮಮ್, ಪ್ಯಾರಲಲ್ ಇದ್ದಾಗ ಕೆಪಾಸಿಟನ್ಸ್ ನ ಆಡ್ ಮಾಡ್ತಾ ಹೋಗ್ತೀರಾ, C1 ಪ್ಲಸ್ C2 ಪ್ಲಸ್ C3 ಎಕ್ಸೆಟ್ರಾ, ಮ್ಯಾಕ್ಸಿಮಮ್. ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ಸೀರೀಸ್ ಅಲ್ಲಿ ಇದ್ದಾಗ ಮಿನಿಮಮ್, ಪ್ಯಾರಲಲ್ ಇದ್ದಾಗ ಮ್ಯಾಕ್ಸಿಮಮ್. ಇಲ್ಲಿ ಕೇಳಿರೋದು ಮಿನಿಮಮ್ ಅಂದ್ರೆ ಸೀರೀಸ್ 1/CS is equal to 1/1 plus 1/2 plus 1/3, ಸಾರಿ 1/4, 1/4 ಅಂತ ಕೊಟ್ಟಿದ್ದಾನೆ. ಕರೆಕ್ಟ್? ಓಕೆನಾ? ಎಸ್, 4 is the LCM. 4 plus 2 plus 1, 7/4. ಹಂಗೆ ಟಕ್ ಅಂತ 7/4 ಆನ್ಸರ್ ಮಾಡಬೇಡಿ, ಇದು ಬಹಳ ಮಿಸ್ಟೇಕ್ ಮಾಡ್ತೀರಾ. ಇದು 1/CS ಅಪ್ಪ, ನನಗೆ CS ಬೇಕಾಗಿರೋದು ಎಫೆಕ್ಟಿವ್ ರೆಸಿಪ್ರೋಕಲ್ 4/7. 4/7. So option B, 4/7 is the right answer. 4/7. Okay. Next. The arrangement of the capacitor as shown in the circuit. The effective capacitance between points A and B ಏನಾಗಿದೆ ಅಂತ ಸ್ವಲ್ಪ ಯಾವಾಗ್ಲೂ ಅಬ್ಸರ್ವ್ ಮಾಡಿ. ಫಿಸಿಕ್ಸ್ ಅಲ್ಲಿ ಕೆಪಾಸಿಟರ್ ಮತ್ತೆ ರೆಸಿಸ್ಟರ್ ಬಂದಾಗ ಅಬ್ಸರ್ವ್ ಮಾಡಿ ನೀವು, 5 ಕೆಪಾಸಿಟರ್ ಇದ್ರೆ ಅಥವಾ 5 ರೆಸಿಸ್ಟರ್ ಇದ್ರೆ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಇದು ವೀಟ್ ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್ ತರ ಫಾರ್ಮೇಶನ್ ಆಗತ್ತಾ. ಓಕೆ ನೋಡಿ, ಇದನ್ನ ನಾನು ರೀಅರೇಂಜ್ ಮಾಡಿ ಬರಿಬಹುದು. ಈ 4 ಏನಿದೆಯಲ್ಲಪ್ಪ, ಈ 4 ನ ನೀನ್ ಫೋಲ್ಡ್ ಮಾಡಿ ಈ ಕಡೆ ತಗೊಂಡ್ ಬಾ, ಅದು ಸೆಂಟ್ರಿಗೆ ಬಂದಂಗೆ. ಇದೆರಡು ಈ ಕಡೆ ಬಂತು. ಸೊ ಅಲ್ಲಿಗೆ ಯು ಕ್ಯಾನ್ ರೈಟ್ ಲೈಕ್ ದಿಸ್. ನೋಡಿ, ಈ ತರ ಇವಾಗ ಡಯಾಗ್ರಾಮ್ ಅನ್ನ ನೀವು ರೀಅರೇಂಜ್ ಮಾಡಬಹುದು. ಓಕೆ, ನೌ ಇಟ್ ಈಸ್ ಎ ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್. ನಾನು ಹೇಳ್ಕೊಟ್ಟಿದ್ದೆ, ಎಲ್ಲದು ಈಕ್ವಲ್ ವ್ಯಾಲ್ಯೂ ಇದ್ರೆ ಎಫೆಕ್ಟಿವ್ ಕೂಡ ಅದೇ ಈಕ್ವಲ್ ಆಗಿರುತ್ತೆ 4. ಇನ್ ಕೇಸ್ ಬೇರೆ ಇದ್ರೆ ಮಾತ್ರ ಇದೆರಡು ಸೀರೀಸ್, ಆಮೇಲೆ ಅವೆರಡು ಪ್ಯಾರಲಲ್. ಸೆಂಟರ್ದ್ ಇರಲ್ಲ ನಮಗೆ, ಶಾರ್ಟ್ ಸರ್ಕ್ಯೂಟ್ ಇದ್ದಂಗೆ, ಬಿಕಾಸ್ ಇಟ್ ಈಸ್ ಎ ಬ್ಯಾಲೆನ್ಸ್ಡ್ ಬ್ರಿಡ್ಜ್ ಅಲ್ವಾ. ವೀಟ್ ಸ್ಟೋನ್ ಬ್ರಿಡ್ಜ್ ಕಂಡೀಷನ್ ಅದು ತಾನೆ, ಕರೆಂಟ್ ಪಾಸಿಂಗ್ ಥ್ರೂ ದ ಕಿಲೋಮೀಟರ್ 0. ಸೊ ಇದು 0 ಇದ್ದಂಗೆ ನಮಗೆ ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ಎಲ್ಲದೂ ಈಕ್ವಲ್ ಇದ್ದಾಗ ಡೈರೆಕ್ಟ್ ಆಗಿ ಮುಲಾಜಿಲ್ದಲೆ ಆಪ್ಷನ್ ಎ ಅಂತ ಟಿಕ್ ಮಾಡಿ ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್. ಇದು ನೀವೇ ಬೇಗ ಬೇಗ ಹೇಳಿ ಜಲ್ದಿ. ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಆನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಸ್ 0. ಯಾಕೆ 0? ಪೊಟೆನ್ಷಿಯಲ್ ಡಿಫರೆನ್ಸ್ 0 ಇರುತ್ತೆ. ಸೊ ದೇರ್ ಇಸ್ ನೋ ವರ್ಕ್ ಡನ್ ಆನ್ ಅನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ದೇರ್ಫೋರ್ ವರ್ಕ್ ಡನ್ ಆನ್ ಅನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ ಏನಾಗಬೇಕು? 0. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್. ಎಲ್ಲೋಯ್ತದು ಕ್ವಶನ್? ಇಲ್ಲಿದೆ, 41. ನೆಕ್ಸ್ಟ್. 2 capacitors of 3 microfarads C1 and 6 microfarads C2 are connected in series. Potential difference of 900 volt is applied across the combination. They are disconnected and connected parallel. The potential difference across the combination. Disconnect ಮಾಡಿ ಮತ್ತೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವೆರಡರ ಪೊಟೆನ್ಶಿಯಲ್ ಇವಾಗ ಕಾಮನ್ ಆಗಿರುತ್ತೆ. ಬಿಕಾಸ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಪೊಟೆನ್ಶಿಯಲ್ ಸೇಮ್ ಇರುತ್ತೆ, ಡಿವೈಡ್ ಆಗಲ್ಲ. ಸೊ ಹಾಗಾದ್ರೆ ಈಗ ಫಸ್ಟ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಕಂಡುಹಿಡ್ಕೋಬೇಕು ನೀನು. ಸೀರೀಸ್ ಅಲ್ಲಿ ಇರೋದ್ರಿಂದ 3 into 6 divided by 3 plus 6, 6 is 18, 18 by 9, 2. ಓಕೆ, ನೆಕ್ಸ್ಟ್ ಇವಾಗ ನನಗೆ V1 V2 ಬೇಕಲ್ವಾ. ಸೊ V1 is equal to Q ಕಂಡಿಡಿದಿಲ್ವಲ್ಲ ನಾವು ಇವಾಗ. ಫಸ್ಟ್ Q ಕಂಡಿಡಿಯೋಣ. ಸಾರಿ, Q ಅನ್ ಕೊಟ್ಟಿಲ್ಲ ನೋಡಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಕಂಡುಹಿಡ್ಕೋಬೇಕು Q. ಸೊ Q is equal to CS into V. 2 into V ಎಷ್ಟಿದೆ? 900. ದಟ್ ಈಸ್ 1800 ಆಯ್ತು. ಸೊ ಹಾಗಾದ್ರೆ V1 is equal to Q by C1. 1800 divided by C1 ಅಂದ್ರೆ 3, which is equal to 600. V2 Q by C2. 1800 divided by 6. 6 3 is 18 ಅಂದ್ರೆ 300. ಈಗ ಮುಂದಿನ ನೀವೇ ಮಾಡ್ಕೊಳ್ಳಿಪ್ಪ, ಫಾರ್ಮುಲಾ ಹಾಕ್ತೀನಿ. ಏನು ಕಾಮನ್ ಪೊಟೆನ್ಶಿಯಲ್ ಗೆ? C1 V1 plus C2 V2
divided by C1 plus C2. C1 plus C2 ಮಾಡ್ಬೇಕು ನೀವೇನೆ. ಓಕೆ, C1 plus C2. ಲೆಟ್ ಮಿ ಚೆಕ್ ಎಷ್ಟು ಬರುತ್ತೆ ಆನ್ಸರ್. ಅದಕ್ಕೆ 400 ವೋಲ್ಟ್ಸ್ ಬರುತ್ತೆ. ನೀವು ಆಮೇಲೆ ಚೆಕ್ ಮಾಡ್ತಿರಲ್ವೇನಪ್ಪ. ಓಕೆ, ಎಸ್, ವೆರಿ ಗುಡ್. ಆಮೇಲೆ ಚೆಕ್ ಮಾಡ್ಕೊಳ್ಳಿ, 400 ವೋಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್. Two metal plates are separated by 2 centimeter. The potentials of the plates are 10 volt and 30 volt. And ಆಗಬೇಕಿದು the electric field between the two plates. Again ಇದನ್ನ ಮಾಡಿ, ನೀವು ಇದನ್ನೇ ನೀವೇ ಮಾಡಬಹುದು. minus dv by dr ಅಂತ ಬರೀರಿ. That is the dv difference 30 minus of minus 10 divided by dr 2 centimeter. 2 into 10 raised to minus 2. 30 plus 10 40. 40 divided by 2 20. minus 2 ಮೇಲೆ ಹೋದ್ರೆ plus 2. 20 into 100 is 2000 volt per meter. 2000 volt per meter. Next, the equivalent capacitance between A and B is equivalent ಕಂಡುಹಿಡಿಬೇಕು. ನೋಡಿ, equivalent ಕಂಡುಹಿಡಿಬೇಕು. ಫಸ್ಟ್ ಇದೆರಡು ಪ್ಯಾರಲಲ್, ಸಾರಿ ಇದೆರಡು ಫಸ್ಟ್ ಸೀರೀಸ್. 100 and 100 ಆರ್ ಇನ್ ಸೀರೀಸ್. ಸೀರೀಸ್ ಅಲ್ಲಿ ಇದೆ ಅಂತ ಅಂದ್ರೆ CS is equal to, ಸೀರೀಸ್ ಅಲ್ಲಿ ಇದೆ ಅಂದ್ರೆ CS is equal to 100 into 100 divided by 100 plus 100. 100 ones are 100 twos are 50. ಅಥವಾ C/N ಫಾರ್ಮುಲಾ ಹಾಕಿ, ಎಲ್ಲ ಒಂದೇ ಆನ್ಸರ್ 50. ಈಗ ಈ 50 ಕೆಳಗಡೆ 50 ಜೊತೆ ಪ್ಯಾರಲಲ್ ಇದೆ. ಇದು ಎ ಅಂತೆ, ಟರ್ಮಿನಲ್ ನೋಡ್ಕೋಬೇಕು ಯಾವಾಗ್ಲೂ, ಅದು ಇಂಪಾರ್ಟೆಂಟ್. ಇದು ಬಿ ಅಂತೆ. ಓಕೆನಾ? ಜಸ್ಟ್ ಏನಿಲ್ಲಪ್ಪ, ಥ್ರೆಡ್ ಅನ್ಕೊಳ್ಳಿ ನಿಮಗೆ ಅರ್ಥ ಆಗ್ಲಿಕ್ಕೆ. ಈ ಬಿ ನ ನಾನು ಜಸ್ಟ್ ಈ ತರ ಸ್ಟ್ರೆಚ್ ಮಾಡ್ತೀನಿ. ಈ ಬಿ ನ ಈ ತರ ಸ್ಟ್ರೆಚ್ ಮಾಡ್ತೀನಿ. ಆಗ ದ ಡಯಾಗ್ರಾಮ್ ವಿಲ್ ಲುಕ್ಸ್ ಲೈಕ್ ದಿಸ್. ಎಸ್, ಕರೆಕ್ಟಾ? ಎಲ್ಲದು 50 ಇದೆ ಇವಾಗ. ದಿಸ್ ಈಸ್ ಆಲ್ಸೋ 50, ಇದು 50, ಇದು 50. ದೀಸ್ ಟು ಆರ್ ಇನ್ ಪ್ಯಾರಲಲ್. 50 plus 50 100. ಆ 100 50 ಜೊತೆ ಸೀರೀಸ್. 100 into 50 ಎಫೆಕ್ಟಿವ್ ಹಾಗಾದ್ರೆ ಬಿಟ್ವೀನ್ ಎ ಅಂಡ್ ಬಿ. 100 into 50 by 100 plus 50 150, which is equal to 100 by 3. 100 by 3. 100 by 3 is the right answer. 100 by 3, option D. Next, a capacitor of capacitance C charged by an amount of Q is connected in parallel with uncharged capacitor of capacitance 2C. The final charges on the capacitances are. ಏನಾಗತ್ತೆ ಹಾಗಾದ್ರೆ? ನೋಡಿ, ಇಲ್ಲಿ ಎರಡೂ ಕೇಸಲ್ಲೂ ಕೂಡ ಪ್ಯಾರಲಲ್ ಬಂತು ಅಂದ್ರೆ ಪೊಟೆನ್ಶಿಯಲ್ ಸೇಮ್ ಅಪ್ಪ. V1 is equal to V2. ಸೊ ಹಾಗಾದ್ರೆ V1 ಅಂದ್ರೆ ಏನಂತ ಬರೀಬಹುದು? Q1 by C1 is equal to Q2 divided by C2. ಸೊ Q1 divided by C1 ಅನ್ನ C ಅಂತ ಕೊಟ್ಟಿದ್ದಾನೆ. Q2 divided by C2 ನ 2C ಅಂತ ಕೊಟ್ಟಿದ್ದಾನೆ. CC get cancelled. Therefore Q2 is equal to ಏನಂತ ಬರೀಬಹುದು? 2Q1. But the net total charge is what? Sum of Q1 and Q2 ಆಗಿರುತ್ತೆ. So Q is equal to Q1 plus what is Q2? 2Q1. 2Q1 plus Q1 ಅಂದ್ರೆ ಏನಾಯ್ತು? 3Q1 ಆಯ್ತು. Q is equal to 3Q1. Therefore what is Q1? Q divided by 3. ಹಾಗಾದ್ರೆ it implies what is Q2? 2 times the Q by 3. 2Q by 3. This is your final answer. So Q1 ಅಂದ್ರೆ Q by 3, Q2 ಅಂದ್ರೆ 2Q by 3. Q by 3 and 2Q by 3. So option A. So option A is the right answer. Okay, next. A particle of mass m and charge q is placed at rest in uniform electric field E and then released. The kinetic energy attained. Kinetic energy attained by the particle after moving a distance y ಏನಾಗತ್ತೆ ಅಂತ ಕೇಳಿದಾನೆ. Okay, force experienced by the particle ಏನಪ್ಪ? F is equal to q into E. You all know that work done. Work done ಅಂದ್ರೆ ಏನಪ್ಪ? Force into displacement. Force ಅಂದ್ರೆ ಏನಿಲ್ಲಿ? Q into E. ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಆಗಿರೋದು ಎಷ್ಟು? y. QEY.
ಸೊ ನನಗೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಬೇಕಲ್ವಾ, ಡೆಲ್ಟಾ ಕೆ ಇ ವಿಚ್ ಈಸ್ ಈಕ್ವಲ್ ಟು ವಾಟ್, ವರ್ಕ್ ಡನ್. ಅಗೇನ್ ಕೆ ಇ ಅಂತ ಅಂದ್ರೆ ಏನು, ಕೆ ಎಫ್ ಮೈನಸ್ ಕೆ ಐ, ಅಗೇನ್ ಕೆ ಐ 0, ದೇರ್ ಫಾರ್ ಯುವರ್ ಫೈನಲ್ ಆನ್ಸರ್ ಈಸ್ ವರ್ಕ್ ಡನ್. ವರ್ಕ್ ಡನ್ ಅಂದ್ರೆ ನಥಿಂಗ್ ಬಟ್ ಯಾವುದಕ್ಕೆ, ಕ್ಯೂ ಇ ವೈ, ಕ್ಯೂ ಇ ವೈ, ಕ್ಯೂ ಇ ವೈ, ಆಪ್ಷನ್ ಎ. Next, the figure gives the electric potential V as a function of distance through 4 regions on x-axis. Which of the following is true for the magnitude of the electric field E in 3 regions? Okay, let me do. ಒಂದೊಂದೇ ನೋಡ್ತಾ ಬನ್ನಿ ಇವಾಗ. ಇದು ರೀಜನ್ ಎ, ಇದು ರೀಜನ್ ಬಿ, ಇದು ರೀಜನ್ ಸಿ, ಇದು ರೀಜನ್ ಡಿ. ಇನ್ ರೀಜನ್ ಎ, ಇನ್ ಎ, ಓಕೆ, ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋಣ. ಯು ಆಲ್ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಆರ್ ಅಂತ ಬರೀತೀವಿ. ಓಕೆನಾ? ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಕಾನ್ಸ್ಟಾಂಟ್ ಇದೆ ಎ ರೀಜನ್ ಅಲ್ಲಿ, ಇದು ಪೊಟೆನ್ಶಿಯಲ್. ಓಕೆ, ಪೊಟೆನ್ಶಿಯಲ್ ನಮಗೆ ಏನಾಗಿದೆ ಇಲ್ಲಿ, ಕಾನ್ಸ್ಟಾಂಟ್ ಇದೆ. ಪೊಟೆನ್ಶಿಯಲ್ ಕಾನ್ಸ್ಟಾಂಟ್ ಇರೋದ್ರಿಂದ ಇ ಎ ನಲ್ಲಿ 0, ಸಿನ್ಸ್ ವಿ ಈಸ್ ಕಾನ್ಸ್ಟಾಂಟ್. ಯಾಕೆ ಅಂದ್ರೆ ಯು ನೋ ದಟ್ ಇ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಆರ್ minus dv by dr. Differentiation of constant is 0. So AA 0 ಆಯ್ತು. Next EB. EB ಬಂದಾಗ dv by change in potential ಇದು 4, ಇದು 2 ಇದೆ. 4 minus 2 y axis by x axis, ಕೆಳಗಡೆ 1, 2 minus 1 is 1. So 2 volt per meter ಬಂತು. Next EC in region C, again potential same, ಕಾನ್ಸ್ಟಾಂಟ್, ಕಾನ್ಸ್ಟಾಂಟ್, ಕಾನ್ಸ್ಟಾಂಟ್ ಇದ್ರೇನು 0, ಇ ಸಿ ಇಸ್ 0. ಲಾಸ್ಟ್ ರೀಜನ್ ಡಿ, ರೀಜನ್ ಡಿ ಗೆ ಬನ್ನಿ, ಇದು 4, ಕೆಳಗಡೆ 0, 4 minus 0 divided by 5 minus 4 is 1, which is equal to 4. EA equals EC, EA equals EC, and ಇದು EB is less than ED, correct? EA equals EC and EB less than ED. So option D is the right answer. Option D is the right answer. Next, a system of two charges separated by a certain distance and apart stores electrical potential energy. If the distance between them is increased, the potential energy of the system ಏನಾಗುತ್ತೆ? ಇದು ನೆನಪಿಟ್ಕೊಳ್ಳಿ, ಇದು ಒಂದು ಕ್ವಶನ್. ಈ ಪೊಟೆನ್ಶಿಯಲ್ ಎನರ್ಜಿ ಇದೆಯಲ್ಲ, ಫಾರ್ ಅನ್ಲೈಕ್ ಚಾರ್ಜಸ್, ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಏನಿದೆಯಲ್ಲ ಇನ್ಕ್ರೀಸಸ್ ಅಪ್ಪ. ಅನ್ಲೈಕ್ ಅಂದ್ರೆ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಆ ತರ. ಫಾರ್ ಲೈಕ್ ಚಾರ್ಜಸ್ ಪೊಟೆನ್ಶಿಯಲ್ ಎನರ್ಜಿ ಡಿಕ್ರೀಸಸ್. ಸೊ ಹಾಗಾದ್ರೆ ಇಟ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿಪೆಂಡಿಂಗ್ ಆನ್ ದ charges. Option A is the right answer. May increase or decrease. Next, ಇದು ನೀವೇ ಆನ್ಸರ್ ಹೇಳಬೇಕು, ಬೇಗ ಬೇಗ ಬೇಗ. ಫಿಗರ್ ಶೋಸ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಹೋಲ್ಡ್ಸ್ ಗುಡ್. ಓಕೆ, ಈ ತರದ್ ಹೇಳ್ಕೊಟ್ಟಿದ್ದೆ ನಾನು. ಇದು ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಂಗೆ. ಓಕೆ, ಪೊಟೆನ್ಶಿಯಲ್ ಆಲ್ವೇಸ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಹೋಗ್ತಾ ಹೋಗ್ತಾ ಡಿಕ್ರೀಸ್ ಆಗುತ್ತೆ. ಇದೆರಡು ಪಾಯಿಂಟ್ ಸೇಮ್ ಇದೆ ಅಂದ್ರೆ ವಿ ಎ ಈಕ್ವಲ್ಸ್ ವಿ ಬಿ, ಹೋಗ್ತಾ ಹೋಗ್ತಾ ಡಿಕ್ರೀಸ್ ಆಗುತ್ತೆ. ವಿ ಬಿ ಗ್ರೇಟರ್ ದ್ಯಾನ್ ವಿ ಸಿ. ಆಪ್ಷನ್ ಡಿ, ವಿ ಎ ಈಕ್ವಲ್ಸ್ ವಿ ಬಿ ಗ್ರೇಟರ್ ದ್ಯಾನ್ ವಿ ಸಿ. ನೆಕ್ಸ್ಟ್, a dipole of dipole moment P and moment of inertia I placed in a uniform electric field E, if it is, ಇದೊಂದು ಮೂಮೆಂಟ್ ಆಫ್ ಇನರ್ಷಿಯಾ ನಿನ್ನೆ ಹೇಳಿದ್ದೆ, ನೆನಪು ಮಾಡ್ಕೊಳ್ರಿ. ಸಿನಾಪ್ಸಿಸ್ ಅಲ್ಲಿ ಟೈಮ್ ಪೀರಿಯಡ್ ಆಫ್ ಅನ್ ಆಸಿಲೇಷನ್ ಏನಾಗಾದ್ರೆ ಫಾರ್ಮುಲಾ ಡೈರೆಕ್ಟ್ ಆಗಿ T is equal to 2 pi into square root of I divided by PE. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಾದ್ರೆ, ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದ್ರೆ ಎಂ ಬಿ ಅಂತ ಬಂದಿರೋದು. ಸೊ ಆಪ್ಷನ್ ಡಿ ಡೈರೆಕ್ಟ್ ಆನ್ಸರ್, ಫಾರ್ಮುಲಾ ಅದು. ನೆಕ್ಸ್ಟ್, the difference between equivalent capacitance of two identical capacitors connected in parallel to that in series ಅಂದ್ರೆ CP minus CS ಕೊಟ್ಟಿದ್ದಾನೆ. ಡಿಫರೆನ್ಸ್ ಅಂದ್ರೆ ಮೈನಸ್, ಸಮ್ ಅಂದ್ರೆ ಪ್ಲಸ್, ಪ್ರಾಡಕ್ಟ್ ಅಂದ್ರೆ ಇಂಟು, ರೇಷಿಯೋ ಅಂದ್ರೆ ಡಿವೈಡೆಡ್ ಬೈ, ಗೊತ್ತಲ್ವಾ? ಸೊ ಡಿಫರೆನ್ಸ್ ಬಿಟ್ವೀನ್ CP minus CS 6 ಕೊಟ್ಟಿದ್ದಾನೆ. ಐಡೆಂಟಿಕಲ್, ಟೂ ಐಡೆಂಟಿಕಲ್ ಕೆಪಾಸಿಟರ್ಸ್, ಟೂ ಐಡೆಂಟಿಕಲ್
Cp ನಲ್ಲಿ ಐಡೆಂಟಿಕಲ್ ಅಂದ್ರೆ Nc ಅಂದ್ರೆ 2c, ಇದು C by N ಅಂದ್ರೆ C by 2, which is equal to 6. 2 LCM ತೆಗೆರಿ, 2 2s are 4, 4 minus C ಅಂದ್ರೆ 3c, it is 3c by 2 is equal to 6, 6 2s are 12, 12 by 3 ಅಂದ್ರೆ 4, C is equal to 4, which is equal to C1 and C2 equal ಆಗಿರುತ್ತೆ. 4 microfarad is your answer. A simple problem. 4 microfarads. A hot filament liberates in an electron with zero initial velocity. The anode potential is 1200. The speed of the electron when it strikes, again that kinetic energy speed anta bandaga is equal to work done. Work done andre ಏನಂತ ಬರಿಬಹುದು? Charge moved into potential difference V. So V square is equal to 2qV divided by m ಆಗುತ್ತೆ. Hence V is equal to square root of 2qV divided by m. ಮಾಡ್ಕೊಂತೀರಾ ಇದನ್ನ? ಆಮೇಲೆ ವ್ಯಾಲ್ಯೂ ಬೇಕಾದ್ರೆ ಬರ್ದು ಕೊಡ್ತೀನಿ ನಾನು. Square root of 2 into q ಅಂದ್ರೆ charge of electron, 1.6 into 10 raised to minus 19. Potential 1200. 1200 can be written as 12 into 10 square divided by mass of electron. ನಾನು 9 into 10 raised to minus 31 ಅಂತ ಬರಿಲ್ಲ, 9.1 ಇದೆ. CET ನಲ್ಲಿ 9 ಅಂತ ಬರ್ಕೊಳ್ಳಿ, ಏನು ತೊಂದರೆ ಆಗಲ್ಲ. 3 4s are 12, 3 3s are 9. So V is equal to 2 2s are 4, 2 2s are 4, 4 4s are 16. ಕರೆಕ್ಟಾ? 3 1s are 3, 3 3s are 9, 3 4s are 12 ಆಯ್ತು. 4 2s are 8, 8 2s are 16. 16 into 1.6, 25.6 divided by 3 ಇದೆ. 3 8s are 24 ಸಮಥಿಂಗ್ ಬರುತ್ತೆ. ಮೈನಸ್ 31 ಆಯ್ತು, ಅಲ್ಲಿಗೆ ಮೇಲ್ಗಡೆ ಹೋದ್ರೆ ಪ್ಲಸ್ 31, 14 ಉಳಿತು. 14 ಹೊರಗಡೆ ಬಂದ್ರೆ 7, 5 ಪಾಯಿಂಟ್ ಸಮಥಿಂಗ್. ಇಟ್ ಮೇ ಬಿ ನಿಯರ್ಲಿ 2.1 into 10 to the power 7. 14 ಹೊರಗಡೆ ಬಂದ್ರೆ 7 ಆಗತ್ತೆ. 10 to the power 7 ಇರೋದು ಇದು ಒಂದೇ ಅಪ್ಪ, ಕನ್ಫ್ಯೂಷನ್ ಬೇಡ ಅಲ್ವಾ? ಮೈನಸ್ 31 ಮೇಲೆ ಹೋದಾಗ ಪ್ಲಸ್ 31, 31 ಅಲ್ಲಿ 19 ಹೋದ್ರೆ 12, 12 ಪ್ಲಸ್ 2 14, 14 ರೂಟ್ ಇಂದ ಹೊರಗೆ ಬಂದ್ರೆ 7. ಇದು ಒಂದೇ ಇರೋದು. ಆಬ್ವಿಯಸ್ಲಿ ಇಟ್ ಮಸ್ಟ್ ಬಿ ದಿ ಆನ್ಸರ್. ಆಮೇಲೆ ಚೆಕ್ ಮಾಡಿ ಮನೆಯಲ್ಲಿ ಒಂದ್ಸತಿ. ನೆಕ್ಸ್ಟ್ ಇದು ನೀವೇ ಮಾಡ್ಕೋಬಹುದು. ಇಫ್ ಎ ಸ್ಲಾಬ್ ಆಫ್ ಇನ್ಸುಲೇಟಿಂಗ್ ಮಟೀರಿಯಲ್ ಈಸ್ 4 into 10 raised to minus 3 thickness introduced between the plates, the separation between the plates has to be increased by 3.5 into 10 raised to minus 3 to restore the capacity to original value. The dielectric constant of the material, the dielectric constant of the material is ಏನಾಗತ್ತೆ ಅಂತ. ಓಕೆ, ಇದೇ ತರದ್ದೇ ನಾವು ಮಾಡಿದ್ವಿ ಆಲ್ರೆಡಿ ನಿಮಗೆ. ಸೊ ಐ ಥಿಂಕ್ ನೀವು ಮಾಡ್ಕೋಬಹುದು. ಡಿಸ್ಟೆನ್ಸ್ x is equal to, ನೋಡಿ, ಪಾರ್ಶಿಯಲಿ ಒಂದು ಡೈಎಲೆಕ್ಟ್ರಿಕ್ ಅನ್ನ ಪ್ಲೇಸ್ ಮಾಡಿದ್ರೆ, ಪಾರ್ಶಿಯಲಿ ಅಂದ್ರೆ ಇದು ಥಿಕ್ನೆಸ್ t ಇದೆ, ಇವೆರಡರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ d ಇದೆ. ಆಗ ಕೆಪಾಸಿಟನ್ಸ್ C ಡ್ಯಾಶ್ is equal to, ಅಥವಾ ಸಿಂಪ್ಲಿ C is equal to ಎಪ್ಸಿಲಾನ್ ನಾಟ್ a ಡಿವೈಡೆಡ್ ಬೈ d ಮೈನಸ್ t ಪ್ಲಸ್ t by k ಫಾರ್ಮುಲಾ. ಯಾವಾಗ ಪಾರ್ಶಿಯಲಿ ಪ್ಲೇಸ್ ಮಾಡಿದಾಗ, ಯಾಕೆಂದ್ರೆ ಇದು ಥಿಕ್ನೆಸ್ ಟಿ ಅಷ್ಟೇ, ಮತ್ತೆ ಇಲ್ಲಿ ಖಾಲಿ ಸ್ಪೇಸ್, ಇಲ್ಲಿ ಖಾಲಿ ಸ್ಪೇಸ್ ಇರುತ್ತೆ. ಸೊ ಅದರ ಪ್ರಕಾರ ಇವಾಗ ಯು ಕ್ಯಾನ್ ರೈಟ್ ಟಿ ಪ್ಲಸ್ ಟಿ ಬೈ ಕೆ, ಟೇಕಿಂಗ್ ಟಿ ಕಾಮನ್ 1 ಪ್ಲಸ್ 1 ಬೈ ಕೆ. ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ನಮಗೆ 3.5 ಇಂಟು 10 raised to minus 3. ಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ 4 into 10 raised to minus 3 into 1 plus 1 divided by k. That you have to find k. Minus 3 cancel. It is 3.5 divided by 4 is equal to 1 plus 1 by k. So ಇದು ಈ ಕಡೆ ಬರಲಿ, 1 minus 4 LCM ಆಗುತ್ತೆ. 4 ಅಲ್ಲಿ 3.5 ಅಂದ್ರೆ 0.5, 0.5 by 4 ಅಂದ್ರೆ 8 ಆಗುತ್ತೆ. So 1 by k is equal to 0.5 divided by 4 ಬರುತ್ತೆ. 0.51 0.58. Hence you will get k is equal to 8. K is equal to 8. So 8 is the answer. Okay. Next. 8 drops of mercury of equal radii combine to form a big drop. The capacitance of a bigger drop as compared capacitance of bigger drop. ಇದನ್ನು ನೀವೇ ಮಾಡ್ಕೊಳ್ಳಿ, ಹೇಳ್ಕೊಟ್ಟಿದ್ದೆ ನಾನು. n to the power 1 by 3 times capacitance of the small drop. ಫಾರ್ಮುಲಾ ಯೂಸ್ ಮಾಡಿ
ಇದನ್ನ ನೀವೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಐ ಹೋಪ್ 2 ಟೈಮ್ಸ್ ಬರ್ಬೋದು ಅನ್ಸುತ್ತೆ. ಇದೊಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿಪ್ಪ, ಈಸಿ ಇರೋದು. ಓಕೆ, ನೆಕ್ಸ್ಟ್. In the figure, charge on the capacitor is plotted against potential difference across the capacitor. The capacitance and energy stored. Capacitance and energy stored. Just graph ಕೊಟ್ಟಿದ್ದಾನೆ, ಗ್ರಾಫ್ ಕೊಟ್ಟ ತಕ್ಷಣ ಕನ್ಫ್ಯೂಸ್ ಆಗಬೇಡಿ. ಕೆಪಾಸಿಟನ್ಸ್ ಅಂದ್ರೇನು, ಕ್ಯೂ ಬೈ ವಿ. ಕ್ಯೂ ಅಂದ್ರೆ ವೈ ಆಕ್ಸಿಸ್ ಅಲ್ಲಿ ಕೊಟ್ಟಿದ್ದಾನೆ 120 ಮೈಕ್ರೋ. 120 ಇಂಟು 10⁻⁻6. ವಿ ಅಂತ ಹೇಳಿದ್ರೆ 10 ವೋಲ್ಟ್. 10 ones 10 12s, so 12 ಮೈಕ್ರೋ ಕೂಲಮ್. ಇನ್ನೊಂದೇನ್ ಕೇಳಿದಾನಪ್ಪ, ಎನರ್ಜಿ ಸ್ಟೋರ್ಡ್. ಯು ಇಸ್ ಈಕ್ವಲ್ ಟು ಹಾಫ್ ಸಿ ವಿ ಸ್ಕ್ವಯರ್. ಇಟ್ ಈಸ್ ಹಾಫ್ ಇಂಟು ಸಿ ಅಂದ್ರೆ 12 ಮೈಕ್ರೋ ಇಂಟು ವಿ ಅಂದ್ರೆ 10 ಸ್ಕ್ವಯರ್. ಓಕೆ, 2 ones 2 6. ಇಟ್ ಈಸ್ 6 ಇಂಟು 10⁻⁻4 ಆಗತ್ತೆ, ಅಥವಾ 600 ಮೈಕ್ರೋ ಜೌಲ್ಸ್ ಆಗತ್ತೆ. ಯಾವ್ದಿದೆ ಆಪ್ಷನ್? ಆಪ್ಷನ್ ಬಿ, 600 microjoules ಮತ್ತೆ 12 microfarad is the right answer. Next, an electric dipole with dipole moment 4 into 10 to the power minus 19 coulomb meter is aligned at 30 degree with the direction of a uniform electric field of magnitude 5 into 10 to the power 4 Newton per coulomb. ಮ್ಯಾಗ್ನಿಟ್ಯೂಡ್ ಆಫ್ ದ ಟಾರ್ಕ್ ಆಕ್ಟಿಂಗ್ ಅಂದ್ರೆ, ಇದು ಮೊದಲನೇ ಚಾಪ್ಟರ್ ಬಂದಿರೋದಪ್ಪ, ನೀವೇ ಮಾಡ್ಕೊಳ್ಳಿ. ಟೌ ಇಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ. ಇದು ಡೈಪೋಲ್ ಮೂಮೆಂಟ್ ಪಿ ಕೊಟ್ಟಿದ್ದಾನೆ, ಎಲೆಕ್ಟ್ರಿಕ್ ಫೀಲ್ಡ್ ಇ ಕೊಟ್ಟಿದ್ದಾರೆ, ಅಂಡ್ ಥೀಟಾ ಕೊಟ್ಟಿದ್ದಾನೆ. ನಮಗೆ 30 ಡಿಗ್ರಿ ಅಂತ ಥೀಟಾ ಕೊಟ್ಟಿದ್ದಾರೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ಕೊಳ್ಳಿ ನೀವೇ ಡೈರೆಕ್ಟ್ ಆಗಿ ಅದನ್ನ. ಓಕೆ, ಐ ಥಿಂಕ್ 10⁻⁻4 ಬರುತ್ತೆ. ಸಿಂಪ್ಲಿಫೈ ಮಾಡ್ಕೊಳ್ಳಿ, ಮೊದಲನೇ ಚಾಪ್ಟರ್ ಕ್ವಶನ್ ಅದು. ನೆಕ್ಸ್ಟ್, the electric field and potential of an electric dipole vary with distance. It's a direct formula. Okay, even annual exam ಗೂ ಕೇಳ್ತಾರೆ ಇದನ್ನ. Electric field with a dipole is inversely proportional to r cube. Electric potential due to a dipole is inversely proportional to r square. So 1 by r cube and 1 by r square. Option B. Option B is the right answer. ಇನ್ನೊಂದು 5 minutes, ಇನ್ನು ಎರಡೇ ಕ್ವಶನ್ ಇರೋದಲ್ವಾ, ಫಿನಿಶ್ ಮಾಡ್ಬಿಡೋಣ. ಅದು ರೀಸೆಂಟ್, ಲಾಸ್ಟ್ 2024 ಅಲ್ಲಿ ಬಂದಿರೋದು. A parallel plate capacitor is charged by connecting 2 volt battery across it. It is then disconnected from the battery and a glass slab is introduced between the plates. Which of the following pairs of quantities decreases? ನೋಡಿ, ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಇನಿಷಿಯಲಿ ಈ ತರ ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ವಿ. ಆಗ ಇದರ ಚಾರ್ಜ್ ಕ್ಯೂ ಇತ್ತು, ಇದರ ಪೊಟೆನ್ಶಿಯಲ್ ಅಲ್ಲ ಕೆಪಾಸಿಟನ್ಸ್ ಸಿ ಇತ್ತು, ವಿ ನಾಟ್ ಅಂತ ಕರ್ಕೊಳ್ಳಿ, ಆಮೇಲೆ ಎನರ್ಜಿನ ಯು ನಾಟ್ ಅಂತ ಕರೀರಿ. ಲೇಟರ್ ಏನ್ ಮಾಡಿದ್ರು ಅವರು, ಒಂದು ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿದ್ರು. ಚಾರ್ಜ್ ರಿಮೈನ್ಸ್ ಕಾನ್ಸ್ಟಂಟ್, ಕ್ಯೂ ಇಸ್ ಈಕ್ವಲ್ ಟು ಕ್ಯೂನೆ, ಏನು ಚೇಂಜ್ ಆಗಲ್ಲ, ಚಾರ್ಜ್ ಈಸ್ ಕನ್ಸರ್ವ್ಡ್. ಬಟ್ ಕೆಪಾಸಿಟನ್ಸ್ ಏನಾಗುತ್ತೆ, ಕೆ ಟೈಮ್ಸ್ ದ ಸಿ ನಾಟ್. ಕೆ ಜಾಸ್ತಿ ಆಯ್ತು, ಕೆ ಜಾಸ್ತಿ ಆದ್ರೆ ವಿ ಏನಾಗ್ಬೇಕು, ಕಡಿಮೆ, ವಿ ನಾಟ್ ಬೈ ಕೆ. ವಿ ಕಡಿಮೆ ಆದ್ರೆ ಪೊಟೆನ್ಶಿಯಲ್ ಎನರ್ಜಿ ಕೂಡ ಕಡಿಮೆ, ಯು ನಾಟ್ ಬೈ ಕೆ. ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಕ್ರೀಸ್ ಆಗುತ್ತೆ. ಕರೆಕ್ಟ್. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತೆ ಎನರ್ಜಿ ಸ್ಟೋರ್ಡ್ ಎರಡೂ ಕೂಡ ಡಿಕ್ರೀಸ್ ಆಗುತ್ತೆ. ಆಪ್ಷನ್ ಡಿ. ನೆಕ್ಸ್ಟ್, two tiny spheres carrying charges 1.8 and 2.8 are located 40 centimeter apart. Potential ಇದು ಥಿಯರಿನಲ್ಲಿ ಬರ್ತಕ್ಕಂತ ಲೆಕ್ಕ ಅಪ್ಪ ನಿಮಗೆ. ಓಕೆ, ಹೇಳ್ತೀನಿ ಆಮೇಲೆ ಮಾಡ್ಕೊಳ್ಳಿ ನೀವು. ಟೋಟಲ್ 40 ಸೆಂಟಿಮೀಟರ್ ಇದೆ ಅಂತೆ, ಇದು 20 ಸೆಂಟಿಮೀಟರ್, ಇದು 20 ಸೆಂಟಿಮೀಟರ್ ಆಯ್ತು, ಇದು ಎ ಅಂಡ್ ಬಿ ಆಯ್ತು. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ಪಿ ಅಂತ ಅಂದ್ರೆ ಪೊಟೆನ್ಶಿಯಲ್ ಡ್ಯೂ ಟು ಚಾರ್ಜ್ ಅಟ್ ಎ, ಪೊಟೆನ್ಶಿಯಲ್ ಡ್ಯೂ ಟು ಚಾರ್ಜ್ ಅಟ್ ಬಿ. ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಕೆ ಇಂಟು QA divided by 20 centimeter plus K into QB divided by 20 centimeter. ಮಾಡ್ಕೊಳ್ತೀರಾ ಲೆಕ್ಕ? ಮುಂದಿಂದು ಥಿಯರಿನಲ್ಲಿ ಬರ್ತಕ್ಕಂಥ ಲೆಕ್ಕ ವೆರಿ ಸಿಂಪಲ್. ಆನ್ಸರ್ ಬೇಕಾದ್ರೆ ನೋಡಿ ಹೇಳ್ತೀನಿ ನಾನು, ಅದಕ್ಕೆ ಎಷ್ಟು ಬರಬೇಕು ಅಂತ. 2 tiny spheres 2.1 into 10⁵ ಬರುತ್ತೆ. ಮಾಡ್ಕೊಂತೀರಲ್ವಾ? ಇದು ಬಹಳ ಸಿಂಪಲ್ ಇದೆ, ವ್ಯಾಲ್ಯೂ ಹಾಕಿ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಇನ್ನೆರಡೇ ಕ್ವಶನ್ ಇದೆ, ಲಾಸ್ಟ್ ಮುಗಿಸ್ಬಿಡೋಣ, ಮತ್ತಿಲ್ಲ ಅಂದ್ರೆ ಸಿಗಲ್ಲ ಕ್ಲಾಸ್ ನೆಕ್ಸ್ಟ್ ನನಗೆ. ಇದು ಎ ಕ್ಯೂಬ್ ಆಫ್ ಸೈಡ್ 1 centimeter contains 100 molecules each having an induced dipole moment p.
ಕೂಲಂಬ್ ನೋಡಿ, ಡೈಪೋಲ್ ಮೂಮೆಂಟಿನ SI ಯೂನಿಟ್. ಡೈಪೋಲ್ ಮೂಮೆಂಟ್ ಅಂದ್ರೆ ಏನಪ್ಪ? Q ಇಂಟು 2A. ಇದು ಕೂಲಂಬ್, ಇದು ಮೀಟರ್. ಕೂಲಂ ಮೀಟರ್ ಮತ್ತೆ ಸೆಂಟಿಮೀಟರ್ ಅಂತ ಓದ್ಕೊಂಡ್ಬಿಟ್ಟಿರ ಎಕ್ಸಾಮ್ ಅಲ್ಲಿ. ಡೈಪೋಲ್ ಮೂಮೆಂಟ್ ಗೆ ಕೂಲಂ ಮೀಟರ್. ಇನ್ ಆನ್ ಎಕ್ಸ್ಟರ್ನಲ್ ಫೀಲ್ಡ್ ಆಫ್ 4 ನ್ಯೂಟನ್ ಪರ್ ಕೂಲಂ. ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ ಹೇಳ್ಕೊಟ್ಟಿದ್ದೆ ಮೊನ್ನೆ, ಝೀಟಾ. ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ ಕಂಡುಹಿಡಿಬೇಕು. ಪೊಲಾರೈಸೇಷನ್ ಅಂದ್ರೆ ಝೀಟಾ ಇಂಟು ಇ. ಸೊ ಝೀಟಾ ಕಂಡುಹಿಡಿಬೇಕು. ಇದು ಪೊಲಾರೈಸೇಷನ್, ವಿಚ್ ಈಸ್ ಈಕ್ವಲ್ ಟು ಪೊಲಾರೈಸೇಷನ್ ಬೈ ಇ. ಪೊಲಾರೈಸೇಷನ್ ಅಂದ್ರೆ ಏನು? ನೆಟ್ ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಪವರ್ ಕಟ್ ಆಯ್ತು ಮಕ್ಕಳ. ಇಲ್ಲಿ ನೆಟ್ ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಆಗುತ್ತೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಡೈಪೋಲ್ ಮೂಮೆಂಟ್ ಏನ್ ಕೊಟ್ಟಿದ್ದಾನೆ? ಡಿವೈಡೆಡ್ ಬೈ 1 ಸೆಂಟಿಮೀಟರ್ ಕ್ಯೂಬ್ ಇದೆ. ಸೆಂಟಿಮೀಟರ್ ಕ್ಯೂಬ್ -2 ಹೋಲ್ ಕ್ಯೂಬ್ -6 ಆಗುತ್ತೆ. ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಇ ಕೊಟ್ಟಿರ್ತಾರೆ. ಸೊ ಅಲ್ಲಿಗೆ ಆ ಇ ವ್ಯಾಲ್ಯೂ ಏನಾಗುತ್ತೆ? ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಸೊ ಅದಕ್ಕೆ ಆನ್ಸರ್ 5 ಬರುತ್ತೆ, ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ. ಓಕೆನಾ? ಸೊ ಲಾಸ್ಟ್ ಕ್ವಶನ್ ಕಾನ್ಸೆಪ್ಟ್ ಹೇಳ್ತೀನಿ. ಏನ್ ಕೊಟ್ಟಿದ್ದಾನೆ? ಎ ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ 5 ಮೈಕ್ರೋಫ್ಯಾರಡ್ is charged by a battery of EMF 10 volt at an instant of time. The potential difference across the capacitor is 4 volt and the time rate of potential difference across the capacitor is 0.6 volt per second. Then the time rate at which energy is stored in the capacitor. Time rate at which energy is stored. Rate, illé rate anta bandre rate of change of velocity v by t. Rate of change of acceleration a by t. Rate of change of work done w by t. ಅದೇ ತರ ಇಲ್ಲಿ time rate at which energy is stored in the capacitor. Energy is stored in the capacitor ಅಂತ ಕೇಳಿದ್ದಾರೆ ಮಕ್ಕಳ. ಅಂದ್ರೆ ಓಕೆ. ಸೊ ಎನರ್ಜಿ ಇನ್ ದ ಸ್ಟೋರ್ಡ್ ಕೆಪಾಸಿಟರ್ ಅಂತ ಬಂದ್ರೆ du by dt ಕಂಡುಹಿಡಿಬೇಕು ನೀವು. ಸೊ du by dt ಡಾಟಾ ಏನ್ ಕೊಟ್ಟಿದ್ದಾನೆ? ನೀನು du by dt ಕಂಡುಹಿಡಿಬೇಕು. ಅವನು dv by dt ಕೊಟ್ಟಿದ್ದಾನೆ. ಸೊ ವಾಟ್ ಈಸ್ dv by dt? 0.6 volt per second. Okay, you know that u is equal to half cv square. Du by dt can be written as half into c into differentiation ಮಾಡಿ 2v into dv by dt ಹೊಡೆದಾಕ್ರಿ 2 2 ನ. ಸೊ cv into du by dt. ಸಿ ಕೊಟ್ಟಿದ್ದಾನೆ ನಮಗೆ ಅಲ್ಲಿ ಎಷ್ಟು? 5 ಮೈಕ್ರೋ ಇಂಟು ವಿ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಎಷ್ಟು? 4 ವೋಲ್ಟ್ಸ್. ವಾಟ್ ಈಸ್ dv by dt? dv by dt 0.6. 5 4s 20. 20 into 6 ಅಂದ್ರೆ 12 ಆಯ್ತು. 12 ಮೈಕ್ರೋ ವ್ಯಾಟ್ಸ್ ಬರುತ್ತೆ ನೋಡಿ ಆನ್ಸರ್. 12 ಮೈಕ್ರೋ ವ್ಯಾಟ್ಸ್, ದಟ್ ಈಸ್ ಆಪ್ಷನ್ ಎ. 12 ಮೈಕ್ರೋ ವ್ಯಾಟ್ಸ್. ಓಕೆ. ಸೊ ಅಲ್ಲಿಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್ ಕಂಪ್ಲೀಟ್ ಆಗಿ ಮುಗಿದಾಗಾಯ್ತು. ಮತ್ತೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ವಿಡಿಯೋ, ನಿಧಾನಕ್ಕೆ ನೋಡ್ಕೊಳ್ಳಿ. ಸ್ವಲ್ಪ ಲಾಸ್ಟಿಗೆ ಸ್ಪೀಡ್ ಅನ್ಸಿದ್ರೆ ಮನೇಲಿ ಚೆನ್ನಾಗಿ ವರ್ಕ್ ಮಾಡಿ. ನೆಕ್ಸ್ಟ್ ವೀಕ್ ಅಲ್ಲಿ ಯಾವ ಚಾಪ್ಟರ್ ಮಾಡ್ತಾರೆ ಅಂತ ನಿಮ್ ಸರ್ ಹೇಳ್ತಾರೆ. ಅದನ್ನ ಸ್ವಲ್ಪ ತೇರಿ ಮುಂಚೆನೆ ಓದ್ಕೊಂಡ್ ಬಂದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗತ್ತೆ. ಅರ್ಥ ಆಗ್ತಾ ಇದ್ದಾನೆ ಎಲ್ಲರಿಗೂ? ಎಸ್. ಓಕೆ, ಥ್ಯಾಂಕ್ ಯು.